ವಾತಾವರಣವನ್ನು ಪವಿತ್ರವಾಗಿ ಮಾಡಿದಂತಹ ಸಹೋದರ ಮತ್ತು ಸಹೋದರಿ ಇಬ್ಬರಿಗೂ ಕೂಡ ವಂದನೆಗಳನ್ನು ಅರ್ಪಿಸುತ್ತಾ ಈಗ ಮಧ್ಯಾಹ್ನದ ಕಾರ್ಯಕ್ರಮ ಪ್ರಾರಂಭ ಮಾಡೋಣ. ಜೀವನ್ಮುಕ್ತ ಮಹಾತ್ಮರನ್ನು ಸ್ಮರಿಸುತ್ತಾ ಶಂಕರಾಚಾರ್ಯರು ರಚಿತ ವಿವೇಕ ಚೂಡಾಮಣಿ ಗ್ರಂಥದ ಮುಂದಿನ ಭಾಗದ ಅಧ್ಯಯನವನ್ನು ಮಾಡೋಣ. ಇದುವರೆಗೂ ತಿಳ್ಕೊಂಡ್ವಿ ಜ್ಞಾನ ಅಂದ್ರೆ ಏನು ಅಂತ, ಆಮೇಲೆ ಸಾಧನೆ ಚತುಷ್ಟಯಗಳನ್ನು ತಿಳ್ಕೊಂಡ್ವಿ. ಸಾಧನೆ ಚತುಷ್ಟಯ ತಿಳ್ಕೊಂಡ್ಮೇಲೆ ಇನ್ನೇನಪ್ಪ ಆಯಿತು ಅನ್ನೋಷ್ಟೊತ್ತಿಗೆ ಅಪರೋಕ್ಷ ಅನುಭೂತಿ ಅದ್ರ ಬಗ್ಗೆ ಅಂದರೆ ಡೈರೆಕ್ಟ್ ಪರ್ಸೆಪ್ಷನ್ ಅಂತ ಆಗ್ತಾನೆ. ಅದನ್ನ ಮಾಡಿದ್ವಿ. ಇನ್ನೇನ್ರಿ ಉಳಿದಿದೆ ಏನು ಉಳಿದಿದೆ? ನಾನು ಅನ್ನುವ ಭಾವನೆ ಏನಿದೆ ಅದು ಸಂಪೂರ್ಣ ನಾಶ ಆಗುವವರೆಗೆ ಅಪರೋಕ್ಷ ಅನುಭೂತಿ ಆಗೋದಿಲ್ಲ. ಅಪರೋಕ್ಷಾನುಭೂತಿಯ ಬಗ್ಗೆ ತಿಳ್ಕೊಂಡಿದ್ದೇವೆ. ಈಗ ಮುಂದೆ ನಾನು ಮತ್ತೆ ನಾನಲ್ಲದ್ದು. ನಾನು ಅಂದ್ರೆ ಈ ಸ್ಥೂಲ ಶರೀರ ಅಲ್ಲ, ನಾನಲ್ಲದ್ದು ಅಂದ್ರೆ ನಾನು ಆತ್ಮ, ಪರಿಶುದ್ಧವಾದ ಆತ್ಮ ಅಲ್ಲದಂತಹದ್ದು ಯಾವುದಿದೆ ಅದನ್ನ ಮೊದಲು ಅರ್ಥ ಮಾಡ್ಕೊಳ್ಬೇಕು. ಯಾವುದು ನಾನಲ್ಲ, ಯಾವುದು ಆತ್ಮವಲ್ಲ, ಅದನ್ನ ಅನಾತ್ಮ ಅಂತ ಶಂಕರಾಚಾರ್ಯ ಹೇಳ್ತಾರೆ. ಅನಾತ್ಮ ಮತ್ತೆ ಆತ್ಮ ಈ ಎರಡಕ್ಕೂ ಕೂಡ ಇರುವಂತಹ ವ್ಯತ್ಯಾಸ ಇದೆ. ಆತ್ಮಕ್ಕಿರೋ ವ್ಯತ್ಯಾಸ, ಅನಾತ್ಮಕ್ಕಿರೋ ವ್ಯತ್ಯಾಸ. ಆತ್ಮಕ್ಕೆ ಮತ್ತು ಅನಾತ್ಮಕ್ಕೆ ಇರುವಂತಹ ವ್ಯತ್ಯಾಸದ ಬಗ್ಗೆ ತಿಳ್ಕೊಳ್ಬೇಕು. ಆತ್ಮ ಅಂದರೆ ಪರಿಶುದ್ಧ ಆತ್ಮ ಹೇಗಿದೆ, ಅದರ ಪರಿಸ್ಥಿತಿ ಏನು, ಮತ್ತೆ ಅನಾತ್ಮ ಯಾವ್ಯಾವುದು ಆತ್ಮವಲ್ಲ ಅದರ ಪರಿಸ್ಥಿತಿ ಏನು, ಈಗ ಅದ್ರ ಬಗ್ಗೆ ತಿಳ್ಕೊಳ್ಳೋಣ. ಅದಕ್ಕೆ ನಮ್ಮ ಸಹೋದರರಾದಂತಹ ವಾಸುದೇವ ಅವರು ಎಲ್ಲ ವಿಷಯಗಳನ್ನ ಅಧ್ಯಯನ ಸಮಯದಲ್ಲಿ ತುಂಬಾ ಲೆಕ್ಚರ್ಗಳನ್ನ ಕೊಡ್ತಾರೆ. ನನ್ನ ಜೊತೆಗೂ ಸಾಕಷ್ಟು ಭಾಷಣಗಳನ್ನ ಅವರು ಕೊಟ್ಟಿದ್ದಾರೆ. ಬಂಗಾಪೇಟೆಯಲ್ಲಿ, ಬೆಂಗಳೂರಿನಲ್ಲಿ ಎಲ್ಲ ಕಡೆಗೂ ಕೊಟ್ಟಿದ್ದಾರೆ. ಹಾಗಾಗಿ ನನಗೆ ಅವರು ಎಷ್ಟು ಚೆನ್ನಾಗಿ ಈ ವಿಷಯಗಳನ್ನ ನಮಗೆ ತಿಳಿಸಬಾರದು ಅನುಮಾನ ಒಂದು ಇದಿದೆ ನನಗೆ ಬಾಳೆ. ಹಾಗಾಗಿ ಅವರು ಮೊದಲು ಆತ್ಮ ಅನಾತ್ಮಗಳ ವ್ಯತ್ಯಾಸದ ಬಗ್ಗೆ ತಿಳಿಸ್ತಾರೆ. ಅದಾದ ನಂತರ ನಾನು ಆತ್ಮ ಮತ್ತು ಅನಾತ್ಮಗಳ ವಿವೇಕ ಅಂದ್ರೆ ಯಾವುದು ನಾನಲ್ಲ, ಯಾವುದು ನಾನು, ಅದೆರಡರ ಬಗ್ಗೆ ಸಂಪೂರ್ಣವಾಗಿ ಯಾವುದನ್ನ ಬಿಡ್ತಾ ಹೋಗ್ಬೇಕು, ನಾವು ಯಾವುದರ ಕಡೆಗೆ ನಮ್ಮ ಪ್ರಯಾಣ ಸಾಗಬೇಕು ಅನ್ನೋ ವಿಷಯನ ಇವತ್ತಿಗೆ ಮಾತಾಡೋಣ ಅಂತ ಹೇಳಿ ಅದನ್ನ ಅನ್ಕೊಂಡಿದ್ದೇವೆ. ನಾಳೆ ಉಳಿದ ವಿಷಯಗಳು ಸ್ವಸ್ವರೂಪ ಜ್ಞಾನ, ಅಹಂ ಮತ್ತು ಸಮಾಧಿ ಸ್ಥಿತಿ, ಈ ಮೂರನ್ನ ತಿಳಿದುಕೊಂಡ್ರೆ ಅಲ್ಲಿಗೆ ನಮ್ಮ ಶಂಕರಾಚಾರ್ಯರ ಒಂದು ವಿವೇಕ ಚೂಡಾಮಣಿಯ ಒಂದು ಪಕ್ಷಿ ನೋಟ ಸಿದ್ಧವಾಗ್ತದೆ. ಹಾಗಾಗಿ ಈಗ ನಮ್ಮ ವಾಸುದೇವ ಅವರನ್ನ ಆತ್ಮ ಅನಾತ್ಮಗಳ ವ್ಯತ್ಯಾಸದ ಬಗ್ಗೆ ತಿಳಿಸ್ಕೊಡಿ ಅಂತ ಹೇಳಿ ತಾವೆಲ್ಲರ ಪರವಾಗಿ, ಸಿಟ್ಟಿನ ಅರ್ಜುನ ಪರವಾಗಿ, ನಮ್ಮ ಪರವಾಗಿ ಅವ್ರನ್ನ ಕೇಳ್ತೀನಿ. ಸ್ವಾಗತ. ಆನೋ ಭದ್ರಾಃ ಕರ್ತವ್ಯಂತು ವಿಶ್ವತಃ. ಸದ್ಭಾವನೆಗಳು ಎಲ್ಲ ದಿಕ್ಕುಗಳಿಂದ ಮೂಡಿಬರಲಿ. ಮಾನ್ಯ ಸಹೋದರ ಸಹೋದರಿಯರೇ, ಈ ದಿನದ ವಿಚಾರ ಆತ್ಮ ಮತ್ತು ಅನಾತ್ಮ. ಇದು ವಿವೇಕ ಚೂಡಾಮಣಿಯಿಂದ ಆರಿಸ್ಕೊಂಡಿರ್ತಕ್ಕಂಥ ವಿಷಯ. ಯಾರು ಬರೆದಿರೋದು ವಿವೇಕ ಚೂಡಾಮಣಿ? ಶಂಕರಾಚಾರ್ಯ. ಶಂಕರಾಚಾರ್ಯರ ಮುಖ್ಯ ಸಿದ್ಧಾಂತ ಏನು? ಅದ್ವೈತ. ಅಂದರೆ ಇರುವುದು ಒಂದೇ, ಎರಡನೇದಕ್ಕೆ ಸ್ಥಾನ ಇಲ್ಲ, ಎರಡನೇದು ಇಲ್ಲವೇ ಇಲ್ಲ, ಇರುವುದೇ ಒಂದು. ಈಗ ನಾವೇನು ಪ್ರಸ್ತಾಪ ಮಾಡ್ತಾ ಇದ್ದೀವಿ? ಎರಡು ಬರ್ತಾ ಇದೆಯಲ್ಲ, ದ್ವೈತ ಇದಲ್ಲ, ಎರಡು ಬರ್ತಾ ಇದೆಯಲ್ವಾ? ಇದಕ್ಕೆ ಮೂಲ ಇರಬೇಕಲ್ಲ, ಅವರ ಸಿದ್ಧಾಂತಕ್ಕೆ ಚ್ಯುತಿ ಬರಬಾರ್ದಲ್ವಾ? ಶಂಕರಾಚಾರ್ಯರ ಉದ್ದೇಶ ಏನಿದೆಯೋ, ಅದ್ವೈತ ಸಿದ್ಧಾಂತ ಅನ್ನೋದೇನಿದೆಯೋ ಅದರ ತಳಹದಿ ಅದಿರಬೇಕು. ನಾವು ಏನೇ ಮಾತಾಡಿದ್ರೂ ಕೂಡ ತಳಹದಿ ಅದಿರಬೇಕು. ಅದರ ಮೇಲೆ ನಾವು ಎಲ್ಲನೂ ಏನೇನು ವಿಷಯ ಮಾತಾಡಬೇಕು ಅವೆಲ್ಲ ವಿಷಯ ಮಾತಾಡಬೇಕು. ತಳಹದಿ ಏನಂದರೆ ಇರುವುದು ಒಂದೇ. ಹಾಗಾದರೆ ಈಗ ಎರಡು ಯಾಕೆ ಬಂತು? ಆತ್ಮ ಅನಾತ್ಮ ಅನ್ನೋದು ಎರಡು ಬಂತಲ್ಲ, ಯಾಕೆ ಬಂತು, ಎಲ್ಲಿ ಬಂತು? ಅದು ಸ್ವಲ್ಪ ವಿಚಾರ ಮಾಡೋಣ.
ಇರುವುದು ಒಂದೇ ಅಂದಾಗ ಎರಡು ಬಂದಿದೆ, ಅದಕ್ಕೆ ಅದರ ಹುಟ್ಟಿಗೆ ಕಾರಣ ಇರಬೇಕಲ್ಲ, ಎರಡರ ವಿಭೇದ ಎಲ್ಲಾಯಿತು ಅಂತ. ಅದಕ್ಕೆ ನಮ್ಮ ಥಿಯಾಸಫಿ ಸಾಹಿತ್ಯನೂ ಸ್ವಲ್ಪ ಬೆಳೆಸ್ಕೊಳ್ಳೋಣ. ನಾನು ಇದನ್ನು ತೋರಿಸ್ತಾ ಇದ್ದೀನಿ. ಇದೇನಿದು? ಖಾಲಿ ಬಿಳಿ ಹಾಳೆ. ಇದರಲ್ಲಿ ಏನಾದರೂ ನಮಗೆ ಗೊತ್ತಿರುವಂಥದ್ದು, ಗುರುತು ಮಾಡ್ತಕ್ಕಂಥದ್ದು ಅಥವಾ ಐಡೆಂಟಿಫಿಕೇಷನ್ ಮಾಡ್ತಕ್ಕಂಥದ್ದು ಏನಾದರೂ ಇದೆಯಾ? ಇಲ್ಲ. ಈ ಪೇಪರ್ ಬಿಟ್ಟು ನಾನು ಹೇಳ್ತಾ ಇರೋದು ಬಿಳಿ ಇದೆ ಅಷ್ಟೇ. ಅಂದರೆ ಸರ್ ಖಾಲಿ ಖಾಲಿ ಅಂದರೆ ಇದನ್ನು ಒಂದು ಪದದಿಂದ ಉಪಯೋಗಿಸ್ತೇನೆ. ಅದನ್ನು ಇಲ್ಲಿನ್ನೂ ಸೃಷ್ಟಿ ಕಾರ್ಯ ಪ್ರಾರಂಭ ಆಗಿಲ್ಲ. ಶೂನ್ಯ, ಖಾಲಿ ಜಾಗ. ಇದನ್ನು ದೇವರನ್ನು ನಂಬುವವರು ಇದನ್ನೇನಂತಾರೆ? ಶೂನ್ಯದಲ್ಲಿರ್ತಕ್ಕಂಥ ಮಹತ್ವ ಅಂತ ಹೇಳ್ತಾರೆ. ಅಂದರೆ ಹಿರಣ್ಯ ಗರ್ಭ ಅಂತ ಹೇಳ್ತಾರೆ. ಅಂದರೆ ಎಲ್ಲಕ್ಕೂ ಮೂಲವಾಗಿರ್ತಕ್ಕಂಥದ್ದು ಅಂತ. ಅಲ್ಲಿ ಏನು ಇಲ್ಲ ಅಲ್ಲ. ಉಪನಿಷತ್ತಿನಲ್ಲಿ ಒಂದು ಕತೆ ಬರುತ್ತೆ. ಏನಂದರೆ ಒಬ್ಬ ಮಾಂತ್ರಿಕ ಏನು ಮಾಡ್ತಾನೆ ಅಂದರೆ ಅವನು ಡೈ ಅಂದರೆ ಏನು ಗೊತ್ತಲ್ವ? ಕಲರ್ ಹಾಕೋದು ಅಂತ. ಅಂದರೆ ಬಟ್ಟೆಗಳಿಗೆ ಕಲರ್ ಹಾಕೊಡೋದು ಅಂತ. ಅವನು ಬಕೆಟಲ್ಲಿ ಇಟ್ಕೊಂಡಿರ್ತಾನೆ, ಜನ ಇರ್ತಾರೆ. ಅವನು ಮಾಂತ್ರಿಕ. ನಿಮ್ಗೆ ಯಾವ ಬಣ್ಣ ಬೇಕೋ ಅದನ್ನು ಹಾಕ್ಕೊಡ್ತಾನೆ. ನಿಮಗೆ ನನಗೆ ರೆಡ್ ಬೇಕಂದ್ರೆ ನಿಮ್ಮ ಬಟ್ಟೆ ಯಾವುದೇ ಕಲರ್ ಇರಲಿ, ಬಕೆಟಲ್ಲಿ ಅದುತ್ತಾನೆ, ಕೊಡ್ತಾನೆ, ಅದು ರೆಡ್ ಇರುತ್ತೆ. ಇನ್ನೊಬ್ಬರು ಬ್ಲೂ ಬೇಕಂದರು ಅದನ್ನು ಅದ್ದಿದ್ರೆ ಬ್ಲೂ ಬರುತ್ತೆ. ಯಾರ್ಯಾರಿಗೆ ಯಾವ ಬಣ್ಣ ಬೇಕೋ ಎಲ್ಲ ಬಣ್ಣಗಳು ಅದರಿಂದ ಬರ್ತಾ ಇದೆ. ಅದು ಆತನ ಮಂತ್ರಶಕ್ತಿ, ಮಾಂತ್ರಿಕ ಶಕ್ತಿ. ಅಲ್ಲಿರೋರು ನೋಡ್ತಾ ಇದ್ರು. ಒಬ್ಬರಿಗೆ ತಲೆ ಹೊಳೆಯುತ್ತೆ. ಏನಂತಂದರೆ, ಅಲ್ಲಿರೋ ಬಣ್ಣ ಬೇಕು ಸರ್ ನನಗೆ ಅಂತ. ನಿಮಗೆಲ್ಲ ಬಣ್ಣ ಕೊಡ್ತಾ ಇದ್ದೀರಾ ಸರಿನೇ, ಇಲ್ಲಿ ಯಾವ ಬಣ್ಣ ಇದೆ ಅಂತ, ಅದು ಬೇಕು ನನಗೆ ಅಂತ. ಅದಕ್ಕೆ ಕೇಳ್ತಾರೆ, ಇಲ್ಲಿ ಯಾವ ಬಣ್ಣನೂ ಇಲ್ಲ, ಇದು ನಿರ್ಗುಣ, ಇದಕ್ಕೆ ಯಾವ ಗುಣಗಳು ಇಲ್ಲ. ಆ ರೀತಿಯಾದಂತಹ ಒಂದು ಸ್ಥಳ ಇದು. ಇಲ್ಲಿನ್ನೂ ಸೃಷ್ಟಿ ಕಾರ್ಯ ಪ್ರಾರಂಭ ಆಗಿಲ್ಲ, ಯಾವ ಬಣ್ಣಗಳು ಈಚೆ ಬಂದಿಲ್ಲ ಅಂಥ ಒಂದು ಸ್ಥಿತಿ ಅದು, ಸೃಷ್ಟಿ ಪೂರ್ವ ಸ್ಥಿತಿ. ಇದನ್ನು ಇಂಟರ್ ಸ್ಟೆಲಾರ್ ಸ್ಪೇಸ್ ಅಂತ ಬೇಕಾದರೂ ಕರಿಬೋದು ವೈಜ್ಞಾನಿಕವಾಗಿ. ಅಂದರೆ ಒಂದು ಸೌರ ಬ್ರಹ್ಮಾಂಡ ಇದೆ, ಇನ್ನೂ ಬೇಕಾದಷ್ಟು ಬ್ರಹ್ಮಾಂಡಗಳಿದೆ. ಈ ಬ್ರಹ್ಮಾಂಡಗಳಿಗೆ ಸೇರದೇ ಇರತಕ್ಕಂಥ ಜಾಗ ಈ ಸೌರ ಬ್ರಹ್ಮಾಂಡಕ್ಕಾಗಲಿ ಅಥವಾ ಸೌರ ಬ್ರಹ್ಮಾಂಡದ ಇತರೆ ಬ್ರಹ್ಮಾಂಡಕ್ಕಾಗಲಿ ಸೇರದೇ ಇರತಕ್ಕಂಥ ಜಾಗ ಹೊಂದಿದೆಯಲ್ಲ, ಅದನ್ನು ಆ ಸ್ಪೇಸ್ ಅಂತ ಕರೆಯೋಣ. ಈ ಸ್ಪೇಸ್ ಯಾರಿಗೆ ಸೇರಿರ್ಬೋದು? ಬಹುಶಃ ಅಖಿಲಾಂಡ ಕೋಟಿ ಬ್ರಹ್ಮಾಂಡ ನಾಯಕ ಅಂತ ಹೇಳ್ತೀವಲ್ಲ, ಈ ಎಲ್ಲ ಸೋಲಾರ್ ಸಿಸ್ಟಮ್ಸ್ಗೂ ಒಬ್ಬ ನಾಯಕ ಇದ್ದಾನಲ್ಲ. ನಮ್ಮದು ಹೈರಾರ್ಕಿ ಹಂಗೆ ತಾನೇ ಹೋಗೋದು. ಅವ್ರಿಗೆ ಸೇರಿರ್ತಕ್ಕಂಥ ಜಾಗ ಇರಬಹುದು ಅಂತ ಹೇಳ್ತಾರೆ. ಇಲ್ಲಿ ಅದಾದ ನಂತರ ಇದೇನಿದು? ಒಂದು ಚುಕ್ಕೆ ಇದೆ. ಅಂದರೆ ಇದಕ್ಕೆ ಸಂಬಂಧಿಸಿದ, ಇದಕ್ಕೆ ಗೊತ್ತು ಮಾಡಿರ್ತಕ್ಕಂತಹ ಒಬ್ಬ ಸೌರ ಬ್ರಹ್ಮಾಂಡೇಶ್ವರನ ಪ್ರಥಮ ಕಿರಣ ಅಲ್ಲಿ ಪ್ರಾರಂಭ ಆಗಿದೆ, ಪ್ರಥಮ ಉಸಿರು ಪ್ರಾರಂಭ ಆಗಿದೆ, ಪ್ರಥಮ ಸ್ಪಂದನ ಪ್ರಾರಂಭ ಆಗಿದೆ. ಇದು ಚುಕ್ಕೆಯ ರೂಪದಲ್ಲಿದೆ. ಯಾವಾಗ ಕೇಂದ್ರ ಆಗುತ್ತೋ ಆವಾಗ ಆಟೋಮೆಟಿಕ್ಕಾಗಿ ಏನಾಗುತ್ತೆ? ಪರದೆ ಆಗುತ್ತೆ. ಅಂದರೆ ಈ ಸೌರ ಬ್ರಹ್ಮಾಂಡೇಶ್ವರನ ಹೊಸದಾಗಿ ಉದ್ಭವ ಆಗಿರ್ತಕ್ಕಂಥ ಸೌರ ಬ್ರಹ್ಮಾಂಡೇಶ್ವರನ ಶಕ್ತಿ ಮತ್ತು ಸಾಮರ್ಥ್ಯಗಳಿಗೆ ಅನುಗುಣವಾಗಿ ಅವನು ಒಂದು ಪರದೆಯನ್ನು, ಒಂದು ವ್ಯಾಪ್ತಿಯನ್ನು ಗುರುತು ಮಾಡಿಕೊಳ್ತಾನೆ. ಅವನ ಶಕ್ತಿ ಎಷ್ಟು ವ್ಯಾಪ್ತಿ ಹೊಂದಿರುತ್ತೋ ಅಷ್ಟು ವ್ಯಾಪ್ತಿಗೂ ಕೂಡ ಒಂದು ಸರ್ಕಲ್ ಅಂದರೆ ಪರದೆ ಬರುತ್ತೆ, ಒಂದು ವ್ಯಾಪ್ತಿ ಬರುತ್ತೆ.
ಅಂದರೆ ಈ ಸೌರ ಬ್ರಹ್ಮಾಂಡೇಶ್ವರನಿಗೆ ಸೇರಿರ್ತಕ್ಕಂತಹ ವ್ಯಾಪ್ತಿ ಅಂದರೆ ಅವನ ಕಾರ್ಯಕ್ಷೇತ್ರ, ಈ ಬ್ರಹ್ಮಾಂಡೇಶ್ವರನ ಕಾರ್ಯಕ್ಷೇತ್ರ. ಈ ಕಾರ್ಯಕ್ಷೇತ್ರದಲ್ಲಿ ಏನು ಮಾಡ್ತಾನೆ ಅಂದರೆ ಪ್ರಥಮ ಬಾರಿಗೆ ನಾವು ಯಾವ ರೀತಿ ನೀರಿನಲ್ಲಿ ಒಂದು ಗಾಳಿಯನ್ನು ಊದಿದಾಗ ಏನು ಪರಿಣಾಮ ಆಗುತ್ತೆ? ಬಬಲ್ಸ್ ಬರುತ್ತೆ. ಬಬಲ್ಸ್ನಲ್ಲಿ ಏನಿರುತ್ತೆ? ಒಳಗಡೆ ಗಾಳಿ ಇರುತ್ತೆ, ಊದಿದಂಥ ಆ ಬ್ರಹ್ಮಾಂಡೇಶ್ವರನ ಶಕ್ತಿ ಇರುತ್ತೆ. ಅದರ ಸುತ್ತಲೂ ಏನಿರುತ್ತೆ? ಬಬಲ್ಗೆ ಪರದೆ ಇರುತ್ತೆ, ಅದು ಗುಳ್ಳೆಗಳು ಅಂತ ಹೇಳ್ತೀವಿ ನಾವು. ಆ ರೀತಿಯಾದಂತಹ ಶಕ್ತಿ ಕೇಂದ್ರಗಳು ಉದ್ಭವ ಆಗುತ್ತೆ ಪ್ರಥಮ ಬಾರಿಗೆ, ಸರಳವಾಗಿರ್ತಕ್ಕಂಥ ಶಕ್ತಿ ಕೇಂದ್ರಗಳು. ಆವಾಗ ನಾವು ಎರಡು ವಿಭಾಗ ಮಾಡ್ತೀವಿ ನಾವು. ಒಂದು ಒಳಗಡೆ ಇರತಕ್ಕಂತಹ ಖಾಲಿ ಜಾಗ ಚೇತನ, ಅಂದರೆ ಭಗವಂತನಿಂದ ಬಂದಿರತಕ್ಕಂಥ ಚೇತನ. ಇನ್ನೊಂದು ಅದನ್ನು ಸುತ್ತುವರೆದಿರ್ತಕ್ಕಂಥ ಪರದೆ, ಅದು ಪ್ರಕೃತಿ. ಒಂದು ಪುರುಷ, ಇನ್ನೊಂದು ಪ್ರಕೃತಿ. ಈ ಪುರುಷ ಮತ್ತು ಪ್ರಕೃತಿ ಇದು ಬೇರೆ ಬೇರೆ ರೀತಿಯಲ್ಲಿ ಸಂಯೋಜನೆ ಹೊಂದಿ ವಿಘಟನೆಗಳಾಗಿ ನಮಗೆ ಸೃಷ್ಟಿ ಕಾರ್ಯ ಪ್ರಾರಂಭ ಆಗಿ ಕೊನೆಗೆ ಯಾವ ಮಟ್ಟಕ್ಕೆ ಬರುತ್ತೆ ಅಂದರೆ ಅದನ್ನು ನಾವು 7 ಸಾಂದ್ರತೆಗಳಿರ್ತಕ್ಕಂಥ ಲೋಕಗಳು ಅಂತ ಕರಿತೀವಿ. 7 ನಾನು ಸರಳವಾಗಿ ಹೇಳ್ತಾ ಇದ್ದೀನಿ, ಅದು ಒಂದೊಂದು ಸಬ್ಜೆಕ್ಟ್ ಕೂಡ ಒಂದು ಕ್ಲಾಸ್ ಮಾಡುವುದು. ಅದಕ್ಕೋಸ್ಕರ ನಮಗೆ ಒಂದು ಐಡಿಯಾ ಬರಲಿ, ಪ್ರಕೃತಿ ಮತ್ತು ಪುರುಷ ಅನ್ನೋದಕ್ಕೆ ಒಂದು ಐಡಿಯಾ ಬರಲಿ ಅಂತ ಸರಳವಾಗಿ ಅದನ್ನು ಎಕ್ಸ್ಪ್ಲೇನ್ ಮಾಡ್ತಾ ಇದ್ದೀನಿ. ಸಿಂಪಲ್ಲಾಗಿ ಜಂಪ್ ಮಾಡಿಕೊಂಡು ಹೋಗ್ತಾ ಇದ್ದೀನಿ. ಅಲ್ಲಿ ಏನಾಗುತ್ತೆ? ಒಂದು ಎರಡು ಆಯಿತು, ಒಂದು ಪ್ರಕೃತಿ, ಒಂದು ಪುರುಷ ಅಂತ. ಅದು ಎಲ್ಲ ಮಟ್ಟಗಳಲ್ಲೂ ಕೂಡ ಸಾಂದ್ರತೆ ಜಾಸ್ತಿ ಆದಷ್ಟು ಕೂಡ ಈ ಸ್ಥೂಲ ಲೋಕದವರೆಗೂ ಬರುತ್ತೆ ಸಾಂದ್ರತೆ, ಡೆನ್ಸಿಟಿ ಅಂತ ಹೇಳ್ತೀವಿ. ಡೆನ್ಸಿಟಿ ಕಡಿಮೆ ಇರತಕ್ಕಂಥ ಲೋಕಗಳೆಲ್ಲ ಮೇಲ್ಭಾಗ ಕೆಳಭಾಗ ಅನ್ನೋದು ಕೂಡ ಮತ್ತೆ ನಾವು ಕನ್ಫ್ಯೂಷನ್ ಮಾಡ್ಕೋಬಾರ್ದು. ಸಾಂದ್ರತೆಯಲ್ಲಿ ಒಂದಕ್ಕಿಂತ ಒಂದು ಸೂಕ್ಷ್ಮವಾಗಿರುವುದು ಅಂತ ನಾವು ಪರಿಗಣನೆ ಮಾಡ್ಕೋಬೇಕು. ಆದಿ ಲೋಕದಿಂದ ಹಿಡಿದು ಸ್ಥೂಲ ಲೋಕದವರೆಗೂ ಕೂಡ 7 ಪ್ರಕೃತಿ ಮಟ್ಟದ ಲೋಕಗಳು ಅದು ಹೆಂಗಿರುತ್ತೆ? ಒಂದರಲ್ಲೊಂದು ಓತಪ್ರೋತವಾಗಿರುತ್ತೆ ಅಂತ ನಮ್ಮ ಇತಿಹಾಸ ಸಾಹಿತ್ಯದಲ್ಲಿ ಹೇಳುತ್ತೆ. ಅಂದರೆ ಒಂದರಲ್ಲಿ ಒಂದು ಸೇರಿಕೊಂಡಿದೆ ಅಂತ, ಅದೇ ಸ್ಪೇಸ್ನಲ್ಲೇ ಎಲ್ಲವೂ ಆಕ್ಯುಪೈ ಮಾಡಿಕೊಂಡಿದೆ ಅಂತ. ಇದು ಅಲ್ಲಿಗೆ ಎಲ್ಲಿಗೆ ಬಂದಿದ್ದೀವಿ ನಾವು? ಪ್ರಕೃತಿ ಮತ್ತು ಪುರುಷ ಮತ್ತು ಲೋಕಗಳ ಸೃಷ್ಟಿ. ಇದಕ್ಕೆ ಆಚಾರ್ಯರು, ಶಂಕರಾಚಾರ್ಯರು ವೇದಾಂತ ಭಾಷೆಯಲ್ಲಿ ಪಂಚೀಕರಣ ಅಂತಲೂ ಕೂಡ ಕರೀತಾರೆ. ಪಂಚೀಕರಣ ಅಂದರೆ ಏನಂತಾರೆ ಅದನ್ನು? ಪೃಥ್ವಿ, ಆಪ್, ತೇಜು, ವಾಯು, ಆಕಾಶ ಇವೆಲ್ಲ ಸೃಷ್ಟಿಯಾಗಿದೆ ಅದರಿಂದ. ಇದನ್ನು ಪಂಚೀಕರಣ ಅಂತ ಕರೀತಾರೆ. ಇದರಲ್ಲಿ ಪ್ರಕೃತಿಗೆ ಇರತಕ್ಕಂಥ ಗುಣಗಳು ಯಾವುದು? ಪ್ರಕೃತಿ ಅಂತ ಹೇಳಿದವಲ್ಲ, ಪ್ರಕೃತಿಗೆ ಕೆಲವು ಗುಣಗಳಿದೆ, ಅದಕ್ಕಾದಂಥದ್ದೇ ಗುಣಗಳಿದೆ. ಯಾವುದದು? ಗುಣ. ಏನು ಗುಣಗಳಿದೆ? ಸತ್ವಗುಣ ಯಾವುದಕ್ಕಿರೋದು? ಪ್ರಕೃತಿಗೆ. ರಜೋಗುಣ ಪ್ರಕೃತಿಗೆ. ತಮೋಗುಣನು ಪ್ರಕೃತಿಗೆ. ಯಾವ ಗುಣಗಳಿದೆ? 3 ಗುಣಗಳಿದೆ. ಇದು ನಮ್ಮ ತಲೆಯಲ್ಲಿ ನಾಟ್ಕೋಬೇಕು. ಪ್ರಕೃತಿಗೆ 3 ಗುಣಗಳಿದೆ. ಯಾವ ಗುಣಗಳು? ಸತ್ವಗುಣ, ತಮೋಗುಣ, ರಜೋಗುಣ. ಇನ್ನು ಪುರುಷ ಇದ್ದಾನಲ್ವಾ, ಪುರುಷನಿಗೆ ಯಾವ ಗುಣಗಳಿದೆ? ಆತ್ಮನಿಗೆ ಯಾವ ಗುಣಗಳಿದೆ? ನಿರ್ಗುಣನ? ಈ ಗುಣಗಳಲ್ಲ, ಅದಕ್ಕೆ ಶಕ್ತಿಗಳಿದೆ, ಗುಣಗಳಲ್ಲ. ಕರೆಕ್ಟು, ಶಕ್ತಿಗಳಿದೆ. ಇಚ್ಛೆ, ಜ್ಞಾನ, ಕ್ರಿಯೆ ಅಂದರೆ 6 ಗುಣಗಳಾಯಿತು. ಇವನ್ನು ಸೇರಿಸಿರ್ತಕ್ಕಂಥ ಇನ್ನೊಂದು ಗುಣ ಇದೆ, ಅದನ್ನು ಮಾಯೆ ಅಂತ ಕರಿತೀವಿ. ಒಟ್ಟಿಗೆ 7 ಆಯಿತು, ಸಪ್ತ ಆಯಿತು, ಸಪ್ತ ತತ್ವಗಳಾಯಿತು, 7 ಗುಣಗಳು. ಪ್ರಪಂಚದಲ್ಲಿರ್ತಕ್ಕಂಥ ಎಲ್ಲ ವೈವಿಧ್ಯತೆಗಳು, ಅದು ಪ್ರಾಣಿ ಆಗಿರ್ಬೋದು, ಸಸ್ಯಗಳಾಗಿರ್ಬೋದು, ಅಥವಾ ಮನುಷ್ಯರಾಗಿರ್ಬೋದು, ಎಲ್ಲ ಗುಣಗಳು ಕೂಡ ಈ 7 ಸಪ್ತ ಗುಣಗಳಿಂದಲೇ
ಆಗಿರೋದು, ವಿಭೇದಗಳಿಂದ ಆಗಿರತಕ್ಕಂಥದ್ದು. ಇದು ನಮಗೆ ಮನದಟ್ಟಾದರೆ ಮುಂದಕ್ಕೆ ಈ ಇದೇನಿದು ಇಡೀ ಸೌರವ್ಯೂಹ ಅಥವಾ ನಾವು ಇವಾಗ ಹೊಸದಾಗಿ ಏನು ಅಂದ್ಕೊಂಡಿದ್ದೀವಿ ಆ ಬ್ರಹ್ಮಾಂಡದಲ್ಲಿ 2 ಗುಣಗಳು ಕೂಡ ಒಂದಕ್ಕೊಂದು ಬೆಸೆದುಕೊಂಡಿವೆ. ಸರ್ ಕರೆಕ್ಟ್ ಆಗಿದೆಯಾ ನೀವು ಫೋಟೋಗೆ? ಹಾಂ, ಒಂದರಲ್ಲೊಂದು ಬೆಸೆದುಕೊಂಡು, ಒಂದು ವ್ಯಕ್ತವಾಗಬೇಕಾದ್ರೆ ಇನ್ನೊಂದು ಇರಲೇಬೇಕು. ಪುರುಷ ವ್ಯಕ್ತವಾಗಬೇಕಾದ್ರೆ ಪ್ರಕೃತಿ ಮುಖಾಂತರನೇ ವ್ಯಕ್ತವಾಗಬೇಕು. ಪ್ರಕೃತಿಯಲ್ಲಿ ಪುರುಷನನ್ನು ನಾವೇನು ಹೆಂಗೆ ಕಂಡುಹಿಡಿತೀವಿ? ಪುರುಷನ ಲಕ್ಷಣಗಳನ್ನು ಪ್ರಕೃತಿ ಮುಖಾಂತರ ನಾವು ಹೆಂಗೆ ಗುರುತು ಮಾಡ್ತೀವಿ, ಹೆಂಗೆ ಗೊತ್ತು ಹಚ್ಚುತ್ತೀವಿ? ಅದರ ಕಾರ್ಯಗಳಿಂದ, ಅದರ ಕ್ರಿಯೆಗಳಿಂದ ಅಲ್ವಾ? ಆಮೇಲೆ ಪ್ರಕೃತಿಗೆ ನಾವೇನಂತ ಹೇಳಿದ್ವಿ? 3 ಗುಣಗಳಿದೆ ಅಂತ ಹೇಳಿದ್ವಿ. ತಮಸ್ಸು, ರಜಸ್ಸು, ತಮೋಗುಣ. ತಮೋಗುಣದ ಒಂದು ಕ್ವಾಲಿಟೀಸ್ ಏನು? ಲೇಜಿನೆಸ್, ನಿದ್ರೆ, ಆಲಸ್ಯ, ಜಡತ್ವ, ಅಜ್ಞಾನ, ಅಂಧಕಾರ. ಇವೆಲ್ಲ ತಮೋಗುಣದ ಲಕ್ಷಣಗಳು. ಇದು ಹೈಯೆಸ್ಟ್ ಅಂದರೆ ಉತ್ತುಂಗ ಸ್ಥಿತಿನಲ್ಲಿರ್ತಕ್ಕಂಥ ಮನುಷ್ಯನ ನಾವೇನಂತ ಹೇಳಿದೆ? ತಮೋಗುಣದ ಪ್ರಧಾನವಾದಂಥ ಮನುಷ್ಯ ಅಂತ ನಾವು ಕರಿತೀವಿ. ಅದಕ್ಕೆ ಉದಾಹರಣೆ ಯಾರು ಹೇಳ್ಬೋದು? ಯಾರನ್ನ ಹೇಳ್ಬೋದು? ಕುಂಭಕರ್ಣನ ನಾವೇನಂತ ಕರಿತೀವಿ? ತಮೋಗುಣಕ್ಕೆ ಉದಾಹರಣೆ ಕೊಡಬೇಕಾದ್ರೆ ಯಾರನ್ನ ಕೊಡ್ಬೋದು? ಕುಂಭಕರ್ಣನನ್ನು. ಅದೇ ರಜೋಗುಣದ ಲಕ್ಷಣಗಳು ವಿಪರೀತ ಚಟುವಟಿಕೆ, ವಿವೇಕವಿಲ್ಲದ ಕೆಲಸ ಕಾರ್ಯಗಳು. ರಾವಣಾಸುರನ್ನ ಕರಿಬೋದು ಅಲ್ವಾ? ಅವನು ರಜೋಗುಣ ಪ್ರಧಾನವಾಗಿರ್ತಕ್ಕಂಥ ಮನುಷ್ಯ. ಇನ್ನು ಸತ್ವಗುಣನ ಯಾರನ್ನ ಉದಾಹರಣೆ ಕೊಡ್ಬೋದು? ಶ್ರೀರಾಮಚಂದ್ರನು ಗುಣಾತೀತನು. ವಿಭೀಷಣ ಕರಿಬೋದು. ಆ 3 ಜನನು ಯಾರ ತಾಯಿ ಮಕ್ಕಳು? ಒಂದೇ ತಾಯಿ ಮಕ್ಕಳು. ಇಲ್ಲಿ ಗುಣಗಳೆಲ್ಲ ಯಾವ ಮಕ್ಕಳು? ಪ್ರಕೃತಿ ಮಕ್ಕಳು. ಇದನ್ನು ನಾವು ಸ್ವಲ್ಪ ಹಿನ್ನೆಲೆಯಲ್ಲಿ ಇಟ್ಕೊಂಡ್ರೆ ಇದು ಸರಿಯಾಗಿ ಜ್ಞಾಪಕ ಬಂದುಬಿಡುತ್ತೆ. ಅಂದರೆ ಆ 3 ಕೂಡ ಒಂದೇ ತಾಯಿಯ ಮಕ್ಕಳು. ಒಬ್ಬನ ಸಾತ್ವಿಕ ಸ್ವಭಾವ, ಒಬ್ಬನು ರಜೋಗುಣದ ಸ್ವಭಾವ, ಒಬ್ಬನು ತಮೋಗುಣದ ಸ್ವಭಾವ. ತಮೋಗುಣ ಇದ್ದಾಗ ಏನಾಗುತ್ತೆ? ತಮೋಗುಣಕ್ಕೆ ವಿಶೇಷವಾದಂತಹ ಒಂದು ಲಕ್ಷಣ ಇದೆ. ಏನದು? ಅಜ್ಞಾನ ಅಲ್ಲ, ಆವರಣ ಶಕ್ತಿ ಅಂತ. ಆವರಣ ಶಕ್ತಿ ಅಂದರೆ ಆವರಿಸ್ಕೊಳ್ಳೋದು ಅಂತ. ಇವನಿಗೇನು ಆವರಿಸ್ಕೊಂಡು ಬಿಟ್ಟಿದೆ ಅಂತಾರಲ್ಲ, ನಿದ್ದೆ ಕೂಡ ಆವರಿಸ್ಕೊಳ್ಳುತ್ತೆ ನಮ್ಮನ್ನು. ಊಟ ಜಾಸ್ತಿ ಮಾಡಿಬಿಟ್ರೆ ಏನಾಗುತ್ತೆ? ನಿದ್ದೆ ಆವರಿಸ್ಕೊಳ್ಳುತ್ತೆ. ಈಗ ಊಟ ಮಾಡ್ಕೊಂಡು ಬಂದಿದ್ದೀವಲ್ಲ, ಅದರ ಅನುಭವ ನಮಗೆ ಆಗುತ್ತೆ. ನಾವು ಹಿಂಗೆ ತೆಗಿತಾ ಇರ್ತೀವಿ, ಅದು ಆವರಿಸ್ಕೊಳ್ತಾ ಇರುತ್ತೆ. ನಾವು ಬಲವಂತವಾಗಿ ನೋಡ್ತಾ ಇರ್ತೀವಿ, ಅದು ಆವರಿಸ್ಕೊಳ್ಳುತ್ತೆ. ಅದಕ್ಕೆ ಅದನ್ನು ತಮೋಗುಣಕ್ಕೆ ಇರತಕ್ಕಂಥ ಶಕ್ತಿ ಯಾವುದು? ಆವರಣ ಶಕ್ತಿ, ಆವರಿಸ್ಕೊಳ್ಳುತ್ತೆ ಅದು. ರಜೋಗುಣಕ್ಕೆ ಇರ್ತಕ್ಕಂಥ ಶಕ್ತಿ ಯಾವುದು? ವಿಕ್ಷೇಪ ಶಕ್ತಿ ಅಂತಾರೆ ಅದನ್ನು. ವಿಕ್ಷೇಪ ಅಂದರೆ ಇಲ್ಲದೆ ಇರೋದನ್ನೆಲ್ಲ ಕಲ್ಪನೆ ಮಾಡ್ಕೊಳ್ಳೋದು. ನಮ್ಮನ್ನು ಅವ್ರು ಯಾರು ಬೈದೇ ಇರಲ್ಲ, ನಮ್ಮಷ್ಟಕ್ಕೆ ನಾವೇ ಅಂದ್ಕೊಳ್ಳೋದು. ಓ, ನನ್ನ ಕಡೆ ಈಗ ನೋಡ್ದ, ಅವನೇನೋ ಬೈಕೊಳ್ತಾ ಇದ್ದಾನೆ. ಇಲ್ಲ ಅಂದರೆ ಹಂಗೆ ನೋಡೋದು ಹಿಂಗಾಗ್ತಾಯಿತ್ತು. ಹಂಗೆ ಇಲ್ಲದೆ ಇರೋದನ್ನು ಕಲ್ಪಿಸ್ಕೊಳ್ಳೋದು, ವಿಪರೀತ ಚಟುವಟಿಕೆ ಮಾಡೋದು, ರಾಗದ್ವೇಷಗಳನ್ನು ಬೆಳೆಸ್ಕೊಳ್ಳೋದು, ಅದರ ಜೊತೆಯಲ್ಲಿ ಇವೆಲ್ಲ ಬಂದುಬಿಡುತ್ತೆ. ಅದು ವಿಕ್ಷೇಪ ಶಕ್ತಿ ಅಂತ ರಜೋಗುಣಕ್ಕೆ ಇರ್ತಕ್ಕಂಥದ್ದು. ತಮೋಗುಣಕ್ಕೆ ನಾವು ಈಗ ಎಲ್ಲಿಗೆ ಬಂದಿದ್ದೇವೆ ಅಂದರೆ, ಒಂದು ಪ್ರಕೃತಿ ಇದೆ, ಒಂದು ಪುರುಷ ಇದೆ. ನಾವು ಅವೆರಡನ್ನೂ ಕೂಡ ಸೇರಿಕೊಂಡಿದೆ. ಯಾಕೆ ಸೇರಿಕೊಂಡಿದೆ ಅನ್ನೋದಕ್ಕೆ ಇಲ್ಲಿ ಆನ್ಸರ್ ಬರುತ್ತೆ. ಯಾಕೆ ಸೇರಿಕೊಂಡಿದೆ ಹೇಳ್ರೆ? ಈಗ ತಾನೇ ಹೇಳಿದೆ ನಾನು,
ತಮೋಗುಣ ಇರ್ತಕ್ಕಂಥ ಪ್ರಧಾನವಾಗಿರ್ತಕ್ಕಂಥ ಪ್ರಕೃತಿನೂ ನಮ್ಮ ಜೊತೆಯಲ್ಲಿ ಇರೋದ್ರಿಂದ, ಪುರುಷನ ಜೊತೆಯಲ್ಲಿ ಇರೋದ್ರಿಂದ ಅದೇನು ಮಾಡುತ್ತೆ? ಪುರುಷನನ್ನು ಆವರಿಸ್ಕೊಳ್ಳುತ್ತೆ. ಅಂದರೆ ಇಚ್ಛಾ ಜ್ಞಾನ ಕ್ರಿಯಾಶಕ್ತಿಗಳನ್ನು ಏನು ಮಾಡುತ್ತೆ? ಅದು ಆವರಿಸ್ಕೊಳ್ಳುತ್ತೆ. ಎಷ್ಟೆಷ್ಟು ಪ್ರಬಲವಾಗಿ ಆವರಿಸ್ಕೊಳ್ಳುತ್ತೋ ಅಷ್ಟೆಷ್ಟು ಪ್ರಬಲವಾಗಿ ಅಷ್ಟು ಕುಂಠಿತವಾಗುತ್ತೆ. ಯಾವುದೋ ಇಚ್ಛಾ ಜ್ಞಾನ ಕ್ರಿಯಾಶಕ್ತಿಗಳು ಪುರುಷನ ಒಂದು ಕ್ವಾಲಿಟೀಸ್. ಪುರುಷನ ಗುಣಗಳೇನಿದೆ ಅಂದರೆ ಅದು ಚೈತನ್ಯಪೂರ್ಣವಾಗಿರ್ತಕ್ಕಂಥದ್ದು ಪುರುಷ ಅಂತ ನಾವು ಹೇಳ್ತೀವಿ. ಅಂದರೆ ಅದು ಫುಲ್ ಫ್ಲೆಡ್ಜ್ ಆಗಿ ಅದರ ಸ್ವಸ್ವರೂಪದಲ್ಲಿ ಅದಕ್ಕೆ ಯಾವ ಅಡಚಣೆಗಳು ಇದ್ದಾಗ ಅದು ಸಂಪೂರ್ಣ ಜ್ಞಾನಶಕ್ತಿ, ಇಚ್ಛಾಶಕ್ತಿ, ಕ್ರಿಯಾಶಕ್ತಿಗಳಿಂದ ಕೂಡಿರುತ್ತೆ. ಆದರೆ ಈಗ ನಮ್ಮಲ್ಲಿ ನಾವು ಕೂಡ ಎರಡರ ಒಂದು ಸಂಯೋಗ, ಪುರುಷ ಮತ್ತು ಪ್ರಕೃತಿಯ ಸಂಯೋಜನೆಯಿಂದ ಆಗಿರ್ತಕ್ಕಂಥ ಪ್ರಯೋಜನ ಏನಂದರೆ ಈ ಸೃಷ್ಟಿ ಕಾರ್ಯ. ಪ್ರತಿಯೊಂದು ಜೀವಿ ಉದ್ಭವ ಆಗಬೇಕಾದ್ರೂ, ಪ್ರತಿಯೊಂದು ವಸ್ತು ಉದ್ಭವ ಆಗಬೇಕಾದ್ರೂ ಅದೇನಾಗಬೇಕು? ಪ್ರಕೃತಿ ಮತ್ತು ಪುರುಷ ಎರಡರ ಸಂಯೋಗದಿಂದ ನಾವು ಉತ್ಪತ್ತಿ ಆಗಿರ್ತಕ್ಕಂಥದ್ದು ಜೀವಾತ್ಮಗಳು ನಾವು. ಆದ್ದರಿಂದ ನಮ್ಮಲ್ಲಿ ಹೆಚ್ಚು ಹೆಚ್ಚು ನಾವು ಪ್ರಕೃತಿ ನಮ್ಮನ್ನು ಆವರಿಸ್ಕೊಂಡ್ರೆ ನಮ್ಮಲ್ಲಿರ್ತಕ್ಕಂಥ ಕ್ರಿಯಾಶಕ್ತಿ, ಜ್ಞಾನಶಕ್ತಿ ಮತ್ತು ಇಚ್ಛಾಶಕ್ತಿ ಕಡಿಮೆ ಆಗುತ್ತೆ. ಅದನ್ನು ನಾವು ಎಷ್ಟೆಷ್ಟು ದೂರ ಮಾಡ್ತಾ ಇರ್ತೀವೋ, ಅಂದರೆ ನಮ್ಮಲ್ಲಿರ್ತಕ್ಕಂಥ ಜ್ಞಾನಶಕ್ತಿ, ಇಚ್ಛಾಶಕ್ತಿ ಮತ್ತು ಕ್ರಿಯಾಶಕ್ತಿ ಅವು ಎಷ್ಟು ಪ್ರಬಲವಾಗಿರ್ತಾವೋ ಅಷ್ಟಷ್ಟು ಅದು ಮಾಯಾ ಅಂತಲೂ ಕರಿತೀವಿ ನಾವು ಅದನ್ನು. ಯಾವುದನ್ನು? ಪ್ರಕೃತಿಯನ್ನು ಮಾಯಾ ಅಂತ ಕರಿತೀವಿ. ಮಾಯಾ ಅಂದರೆ ಏನು? ಮಾಯ ಆಗಿಬಿಡ್ತು ಅಂತ ಹೇಳ್ತೀವಿ. ಮಾಯ ಆಗಿಬಿಟ್ರೆ ಅನ್ನೋದಂದರೆ ಏನು? ಮಾಯ ಅಂದರೆ ಎರಡು ಅರ್ಥಗಳಿದೆ. ಮಾಯ ಆವರಿಸ್ಕೊಳ್ಳೋದೊಂದು, ಮಾಯ ಮುಚ್ಕೊಳ್ಳೋದೊಂದು, ಅಥವಾ ಮಾಯ ಆಗ್ಬಿಡೋದೊಂದು. ಇದ್ದಕ್ಕಿದ್ದಂಗೆ ಮಾಯ ಆಗಿಬಿಡ್ತಾರೆ. ಈಗ ಎಷ್ಟೋ ರಾಜ ಮಹಾರಾಜರೆಲ್ಲ ಮಾಯ ಆಗ್ಬಿಟ್ಟಿದ್ದಾರೆ, ಹೋಗಿದ್ದಾರೆ ಇಲ್ವ? ನಮ್ಮಿಂದ ನಮ್ಮ ಪೂರ್ವಿಕರು, ಅವರ ಪೂರ್ವಿಕರು, ಕೋಟ್ಯಾಂತರ ಜನ ಎಲ್ಲ ಮಾಯ ಆಗಿಬಿಟ್ಟಿದ್ದಾರೆ ತಾನೆ. ಅದೊಂದು ಮಾಯ. ಅಥವಾ ಆವರಿಸ್ಕೊಂಡ್ರೆ ನಮ್ಮ ಬುದ್ಧಿ ಜ್ಞಾನಕ್ಕೆ ಏನಾದರೂ ಆವರಿಸ್ಕೊಂಡು ಬಿಟ್ರೆ ಅದೊಂದು ಮಾಯ. ಆವರಿಸ್ಕೊಳ್ಳೋದು ಅಂತ ಮಾಯಾಶಕ್ತಿ ಅಂತ ಕರಿತೀವಿ. ಇವು ಎರಡರ ಸಂಯೋಗದಿಂದ ಇವೆರಡನ್ನು ನಾವು ಸ್ವಲ್ಪ ತಿಳ್ಕೊಳ್ಳೋಣ. ಇದರ ಕ್ವಾಲಿಟೀಸ್ ಏನು, ಅದರ ಕ್ವಾಲಿಟೀಸ್ ಏನು ಅಂತ ಶಂಕರಾಚಾರ್ಯರ ಒಂದು ಭಾಷೆನಲ್ಲೇ ನಾವು ಅದನ್ನು, ಅವರ ಒಂದು ವಿವೇಕ ಚೂಡಾಮಣಿ ಇದೆಯಲ್ಲ, ಮೊದಲಿಗೆ ನಾವು ಈ ಪುರುಷ ಮತ್ತು ಪ್ರಕೃತಿ ಅಥವಾ ಆತ್ಮ ಮತ್ತು ಅನಾತ್ಮ ಅದರ ಕ್ವಾಲಿಟೀಸ್ ತಿಳ್ಕೊಂಡ್ರೆ ಯಾವುದು ಆತ್ಮ ಯಾವುದು ಅನಾತ್ಮ ಅನ್ನೋದನ್ನು ನಾವೆಲ್ಲರೂ ಸೇರಿ ಮತ್ತೆ ಡಿಸ್ಕವರ್ ಮಾಡೋಣ. ಮೊದಲನೇದು ಅನಾತ್ಮ. ಅನಾತ್ಮ ಅಂದರೆ ಅದರ ಕ್ವಾಲಿಟೀಸ್ ಹೆಂಗಿರುತ್ತೆ ಅಂತ ನಾವು ಮಾಡಿದಾಗ ಮಿಥ್ಯವಾದದ್ದು, ಅದು ಮಿಥ್ಯವಾದದ್ದು. ಅನಾತ್ಮ ಅಂದರೆ ಅದು ಮಿಥ್ಯವಾದದ್ದು. ಮಿಥ್ಯ ಅಂದರೆ ಸುಳ್ಳು ಅಂದರೆ ಇದ್ದಂಗೆ ತೋರಿಸುತ್ತೆ, ಅದು ಇಲ್ಲ, ಆ ಥರದ್ದು. ಅಶಾಶ್ವತವಾದದ್ದು, ಸ್ವಲ್ಪ ದಿನ ಇರುತ್ತೆ, ಇನ್ನು ಸ್ವಲ್ಪ ದಿನಕ್ಕೆ ಹೊರಟೋಗುತ್ತೆ. ಟೆಂಪರರಿ. ಕ್ಷಣಭಂಗುರವಾದದ್ದು, ಅದೇ ಟೆಂಪರವರಿ. ವಿಕಾರವಾಗುವುದು. ಮೊದಲು ನಾವು ಹೆಂಗಿದ್ವಿ, ಈಗ ಹೆಂಗಾಗಿದ್ದೀವಿ? ಮೊದಲಿದ್ದಂಗೆ 16 ವರ್ಷದಲ್ಲಿ ಇದ್ದಂಗೆ ಇದ್ದೀವ? ಸ್ವಲ್ಪ ವಿಕಾರಗಳಾಗ್ಬಿಟ್ಟಿದ್ದೇವೆ. ವಿಕಾರ ಆಗಿಬಿಟ್ಟಿದ್ದೀವಿ. ಅದು ಯಾವುದು ವಿಕಾರ ಆಗಿದೆಯೋ ಅದೆಲ್ಲ ಅನಾತ್ಮ. ಪರಿಣಾಮ ಹೊಂದುವುದು. ಎಷ್ಟೋ ಬದಲಾವಣೆಗಳು ಎಷ್ಟೋ ಆಗ್ತಾ ಇರುತ್ತೆ. ನಿರಂತರವಾದ ಬದಲಾವಣೆಗೆ ಒಳಪಟ್ಟಿದ್ದು, ಹುಟ್ಟು ಸಾವುಗಳಿಂದ ಕೂಡಿದ್ದು. ಯಾವುದಕ್ಕೆ ಹುಟ್ಟು ಸಾವಿದೆಯೋ ಅದೆಲ್ಲವೂ ಕೂಡ, ಅದೇನೇ ಆಗಿರಲಿ, ಅದೆಲ್ಲವೂ ಕೂಡ ಏನದು? ಅನಾತ್ಮ, ಆತ್ಮವಲ್ಲ. ಇನ್ನು ಆತ್ಮ ಯಾವುದು? ಆತ್ಮದ ಒಂದು ಗುಣವಿಶೇಷಗಳೇನು ಅಂದರೆ ಇದಕ್ಕೆ ವಿರುದ್ಧವಾದದ್ದೆಲ್ಲನೂ ಆತ್ಮನೇ. ಯಾವುದಾದದು? ಶಾಶ್ವತವಾದದ್ದು, ಹುಟ್ಟು ಸಾವುಗಳು ಇಲ್ಲದೇ ಇರತಕ್ಕಂಥದ್ದು, ಬದಲಾವಣೆ ಹೊಂದದೇ ಇರತಕ್ಕಂಥದ್ದು, ನಿತ್ಯವಾದದ್ದು. ಇವೆಲ್ಲವೂ ಕೂಡ ಆತ್ಮನ ಲಕ್ಷಣಗಳು. ಈಗ ನಾವು ನಮ್ಮನ್ನು ಪ್ರಶ್ನೆ ಮಾಡ್ಕೊಳ್ಳೋಣ, ಅನಾತ್ಮ ಯಾವುದು? ಈಗ ನಾನು ಒಂದೊಂದೇ ಕೇಳ್ತಾ ಇರ್ತೀನಿ. ಕಣ್ಣು ಯಾವುದು?
ಹೆಂಗೆ? ಕಣ್ಣು ಹೆಂಗಿದ್ರೆ ಒಂದ್ಸಲ ಸರಿಯಾಗಿ ಕಾಣಿಸುತ್ತೆ, ಸ್ವಲ್ಪ ವಯಸ್ಸಾದ ಮೇಲೆ ಕಾಣಿಸಲ್ಲ, ಕಣ್ಣು ಕಾಣಿಸಲ್ಲ, ಅಥವಾ ಸ್ಪೆಕ್ಸ್ ಹಾಕ್ಕೋಬೇಕು, ಪರಿಣಾಮ ಹೊಂದುತ್ತೆ. ಅದು ಅನಾತ್ಮ. ಅಂದರೆ ನಮ್ಮ ಇಂದ್ರಿಯ ಕಣ್ಣು ಒಂದು ಹೇಳಿದ್ದೀನಿ, ಕಿವಿ ಕೂಡ ಅದರ ಗತಿನೇ, ಚರ್ಮಕ್ಕೂ ಎಲ್ಲದಕ್ಕೂ ಅದೇ ಗತಿನೇ. ಅವ್ಯಾವು ಕೂಡ ಆತ್ಮವಲ್ಲ, ಅವೆಲ್ಲ ಅನಾತ್ಮ. ದೇಹ, ನಮ್ಮ ಶರೀರ, ಅದು ಬದಲಾವಣೆ ಬರ್ತಾ ಇದೆ, ಮುದಿತನ ಬರ್ತಾ ಇದೆ, ಮತ್ತೆ ಸಾವು ಬರುತ್ತೆ. ಅದನ್ನು ಏನಂತ ಕರೀಬೋದು? ಅನಾತ್ಮ. ಮತ್ತೆ ನಮ್ಮ ಅಂತಃಕರಣ ಇದೆ. ಅಂತಃಕರಣ ಅಂದರೆ ವೇದಾಂತ ಭಾಷೆಯಲ್ಲಿ ಶಂಕರಾಚಾರ್ಯ ಏನು ಹೇಳಿದ್ದಾರೆ ಅಂದರೆ, ಆತ್ಮ ಇದು ಮನಸ್ಸು, ಬುದ್ಧಿ, ಅಹಂಕಾರ, ಚಿತ್ತ, ಈ 4 ಸೇರಿ ನಮ್ಮ ಇತಿಹಾಸ ಪರಿಭಾಷೆಯಲ್ಲಿ ಬೇರೆ ಇದೆ. ಅವರು ಈ 4 ಸೇರಿ ಅಂತಃಕರಣಗಳು ಅಂತ ಹೇಳ್ತಾರೆ. ಅಂತಃಕರಣ ಅಂದರೆ ಒಳಗಡೆ ಕೆಲಸ. ಆತ್ಮನಿಗೆ ಬಾಹ್ಯಕರಣಗಳು, ಅಂತಃಕರಣಗಳು ಅಂತ ವೇದಾಂತದಲ್ಲಿ ಡಿವೈಡ್ ಮಾಡ್ತಾರೆ. ಇವೆಲ್ಲ ಬಾಹ್ಯಕರಣಗಳು, ನಮ್ಮ ಪಂಚೇಂದ್ರಿಯಗಳು, ಜ್ಞಾನೇಂದ್ರಿಯಗಳು, ಕರ್ಮೇಂದ್ರಿಯ, ಅವೆಲ್ಲ ಸೇರಿ ನಮಗೆ ಬಾಹ್ಯಕರಣಗಳು. ಒಳಗಡೆ ಕೂಡ ನಮಗೆ ಕರಣಗಳಿದೆ, ಅಂತಃಕರಣಗಳಿದೆ. ಅಂದರೆ ಆತ್ಮನಿಗೋಸ್ಕರ ಕೆಲಸ ಮಾಡ್ತಕ್ಕಂಥ ಕರಣಗಳಿದೆ. ಆತ್ಮನ ಸೇವೆಯಲ್ಲಿ ಅವು ಇವೆ. ಆತ್ಮನಿಗೋಸ್ಕರ ಅವು ಕೆಲಸ ಮಾಡುತ್ತೆ, ಆತ್ಮನ ಒಂದು ಉಸ್ತುವಾರಿನಲ್ಲಿ ಕೆಲಸ ಮಾಡುತ್ತೆ. ಅವನ್ನು ಅಂತಃಕರಣಗಳು ಅಂತ ಕರೆದಿದ್ದಾರೆ. ಯಾವ್ಯಾವವು? ಮನಸ್ಸು, ಬುದ್ಧಿ, ಚಿತ್ತ, ಅಹಂಕಾರ. ಆ 3 ಸೇರಿ, ಆ 4 ಸೇರಿ ಅಂತಃಕರಣಗಳು. ಇವು ಯಾವುವು? ಹೆಂಗೆ? ಇರುತ್ತೆ, ಹೋಗುತ್ತೆ. ಒಂದೊಂದ್ಸಲ ಬುದ್ಧಿ ಸರಿಯಾಗಿ ಕೆಲಸ ಮಾಡುತ್ತೆ, ಒಂದೊಂದ್ಸಲ ಕೆಲಸ ಮಾಡಲ್ಲ. ಒಂದೊಂದ್ಸಲ ಜ್ಞಾಪಕ ಇಟ್ಕೊಳ್ತೀವಿ, ಇನ್ನೊಂದ್ಸಲ ಜ್ಞಾಪಕ ಇಟ್ಕೊಳ್ಳಲ್ಲ. ಆಮೇಲೆ ಚಿತ್ತ ಒಂದ್ಸಲ ಸರಿಯಾಗಿ ಕೆಲಸ ಮಾಡುತ್ತೆ, ಇನ್ನೊಂದ್ಸಲ ಸರಿಯಾಗಿ ಕೆಲಸ ಮಾಡಲ್ಲ. ಅಂದರೆ ವೇರಿಯೇಷನ್ಸ್ ಆಗ್ತಾ ಇರುತ್ತೆ. ಬುದ್ಧಿ ಭ್ರಮಣೆ ಅಂತ ಹೇಳ್ತೀವಿ, ಅದು ಕೂಡ ಬೇಕಾದರೆ ಆಗ್ಬಿಡುತ್ತೆ. ಹಂಗಾಗಿ ಅವೆಲ್ಲವನ್ನು ಯಾತಕ್ಕೆ ಸೇರಿಸ್ಬೋದು? ಅನಾತ್ಮಕ್ಕೆ ಸೇರಿಸ್ಬೇಕು. ಅಂದರೆ ಅದರ ಹಿನ್ನೆಲೆಯಲ್ಲಿರುವುದನ್ನೇನೇ ಮಾಡಬೇಕು? ಯಾವುದ್ರ ಮುಖಾಂತರ ಇವು ಕೆಲಸ ಮಾಡ್ತಾ ಇದೆಯೋ, ಯಾವುದರ ಪ್ರೆಸೆನ್ಸ್ ಇದ್ದರೆ ಇವೆಲ್ಲ ಕೆಲಸ ಮಾಡುತ್ತೋ, ಅದನ್ನು ಏನಂತ ಮಾಡಬೇಕು? ಆತ್ಮದ ಲೆಕ್ಕಕ್ಕೆ ಸೇರಿಸ್ಬೇಕು. ಅಲ್ಲಿಗೆ ಆತ್ಮ ಇವಾಗ ಎಲ್ಲಿದೆ? ಈಗ ನನ್ನ ಕಣ್ಣಿದೆ, ಕಣ್ಣು ಅನಾತ್ಮ ಅಂತ ಹೇಳ್ಬಿಟ್ಟಿವಿ ನಾವು ಆವಾಗಲೇ, ಮತ್ತು ಪಂಚೇಂದ್ರಿಯಗಳು ಅನಾತ್ಮ ಅಂತ ಹೇಳ್ಬಿಟ್ಟಿವಿ. ಅಲ್ಲಿಗೆ ಆತ್ಮ ಎಲ್ಲಿದೆ? ಆತ್ಮ ಇಲ್ಲ ಅಂದಿದ್ರೆ ಕಣ್ಣು ಕೆಲಸ ಮಾಡ್ತಾ ಇತ್ತಾ? ಇಲ್ಲ. ಹಂಗಾಗಿ ಆತ್ಮ ಅನ್ನೋದರ ಪ್ರೆಸೆನ್ಸ್ನಲ್ಲಿ ನಮ್ಮ ಪಂಚೇಂದ್ರಿಯ ಕೆಲಸ ಮಾಡ್ತಾ ಇದೆ. ಆದರೆ ಪಂಚೇಂದ್ರಿಯಗಳು ಇರುವುದರಿಂದ ಆತ್ಮ ಇಲ್ಲ. ಪಂಚೇಂದ್ರಿಯಗಳ ಆಧಾರದ ಮೇಲೆ ಆತ್ಮ ಇಲ್ಲ. ಅಂದರೆ ಪಂಚೇಂದ್ರಿಯಗಳು ಹೋದ ತಕ್ಷಣ ಆತ್ಮ ಇಲ್ಲದೆ ಹೋಗಲ್ಲ. ಅರ್ಥ ಆಯ್ತಲ್ಲ? ಅಂದರೆ ಅದರ ಹಿನ್ನೆಲೆಯಲ್ಲಿರ್ತಕ್ಕಂಥದ್ದು ಆತ್ಮನೇ. ಮತ್ತೆ ನಮ್ಮ ದೇಹ ಬದುಕಿರಬೇಕಾದ್ರೆ ಆತ್ಮ ಇರಬೇಕು. ದೇಹ ಪ್ರಾಣ ಬಿಡಬೇಕಾದ್ರೆ ವೈದ್ಯರು ಎಷ್ಟೇ ಅದಕ್ಕೆ ಗ್ಲೂಕೋಸು ಮತ್ತೊಂದು ಏನು ಲೈಫ್ ಸೇವಿಂಗ್ ಡ್ರಗ್ಸ್ ಅಂತ ನಾವು ಹೇಳ್ತೀವಲ್ವ, ಅವನ್ನೆಲ್ಲ ಕೊಟ್ಟರೂ ಕೂಡ ಅದರ ಪ್ರೆಸೆನ್ಸ್ ಇರುವವರೆಗೂ ಕೂಡ ಅದು ತನಗೋಸ್ಕರ ಉಪಯೋಗಿಸ್ಕೊಳ್ತಾ ಇರುತ್ತೆ. ಆತ್ಮ ದೇಹವನ್ನು ರಕ್ಷಿಸ್ಕೊಳ್ಳೋದಕ್ಕೆ ತನ್ನದೇ ಆದಂಥ ಒಂದು ಸಿಸ್ಟಮ್ ಇದೆ. ಅದರ ಮುಖಾಂತರ ಅದು ರಕ್ಷಣೆ ಮಾಡ್ಕೊಳ್ತಾ ಇರುತ್ತೆ. ಅದರ ಶಕ್ತಿ ಯಾವಾಗ ಕಡಿಮೆ ಆಗುತ್ತೋ, ನಾವು ಹೊರಗಡೆಯಿಂದ ನಾವು ಏನು ಅದಕ್ಕೆ ಸಪ್ಲೈ ಮಾಡಿದ್ರೂ ಕೂಡ ಅದು ನಿಲ್ಲೋದಿಲ್ಲ. ಅಂದರೆ ಆತ್ಮ ಇರುವವರೆಗೂ ಕೂಡ ದೇಹ ಕೂಡ ಸರಿಯಾಗಿರುತ್ತೆ. ಆತ್ಮ ಇಲ್ಲದೆ ಇದ್ರೆ ದೇಹ ಕೂಡ ಬಿದ್ದೋಗುತ್ತೆ. ಆದರೆ ದೇಹದಲ್ಲಿರ್ತಕ್ಕಂಥದ್ದು ಯಾವುದು? ಆತ್ಮನೂ ಇದೆ, ಅನಾತ್ಮನೂ ಇದೆ. ಮತ್ತು ಅದು ಅದೇ ರೀತಿ ಸೂಕ್ಷ್ಮ ಅಂತಃಕರಣಗಳು ಅಂತ ಹೇಳ್ತೀವಿ. ಅಂತಃಕರಣಗಳು ಅದನ್ನೂ ಕೂಡ ಇದೇ ರೀತಿ ನಾವು ಅನಾತ್ಮಕ ಸೇರಿಸಿ ಅಲ್ಲೂ ಕೂಡ ಆತ್ಮ ಇದೆ ಅಂತ ನಾವು ಪರಿಗಣನೆ ತಗೋಬೇಕು. ಅಲ್ಲಿಗೆ ಈ ವೇದಾಂತ ಭಾಷೆಯಲ್ಲಿ ಒಂದು ಸಿಸ್ಟಮ್ ಇದೆ. ಸತ್ಯವನ್ನು ನಾವು ಕಂಡುಹಿಡಿಯಬೇಕಾದ್ರೆ ನಮಗೆ ಏನು ಪರಿಚಿತ ಆಗಿದೆಯೋ ಅಲ್ಲಿಂದ ಹೋಗಬೇಕು. ಈಗ ನಾನು ಕಾಶಿ ಯಾತ್ರೆ ಹೋಗಬೇಕು. ಕಾಶಿ ಯಾತ್ರೆಗೆ ಹೋಗ್ಬೇಕಾದ್ರೆ ಎಲ್ಲಿಂದ ಪ್ರಾರಂಭ ಮಾಡಬೇಕು? ಮನೆಯಿಂದ ಫಸ್ಟ್ ಸ್ಟೆಪ್ ಎಲ್ಲಿಡಬೇಕು? ಮೊದಲನೇ ಹೆಜ್ಜೆ ಎಲ್ಲಿಡಬೇಕು?
ಅಲ್ಲಿ ಕಾಶಿನಲ್ಲಿ ನಾನು ಇರೋಕ್ಕಾಗಲ್ಲ, ನಾನು ಇಲ್ಲಿಂದಲೇ ಶುರು ಮಾಡಬೇಕು. ಈಗ ನಾವೆಲ್ಲಿದ್ದೀವಿ? ಸೊಸೈಟಿನಲ್ಲಿದ್ದೀವಿ. ಅಂದರೆ ನಾವು ಈಗ ನಮ್ಮ ಪ್ರಾಣ ಎಲ್ಲಿ, ನಮ್ಮ ಆತ್ಮ ಎಲ್ಲಿದೆ ಅಂದರೆ ನಮ್ಮ ದೇಹದಲ್ಲಿದೆ ಅಂತ. ನಾನು ಅಲ್ಲಿಂದ ಬರ್ತಾ ಇದ್ದೀನಿ. ನಮ್ಮ ದೇಹ, ಇಂದ್ರಿಯಗಳು ಮತ್ತು ಅಂತಃಕರಣಗಳು, ನಮ್ಮ ಅಹಂಕಾರ, ಇವೆಲ್ಲದರಲ್ಲೂ ಕೂಡ ನಮ್ಮ ಆತ್ಮ ಇದೆ. ಆತ್ಮ ನಮಗೆ ಗೊತ್ತಾ? ಗೊತ್ತಿಲ್ಲ. ಆತ್ಮ ನಮಗೆ ಗೊತ್ತಿಲ್ಲ. ನಮಗೆ ಗೊತ್ತಿರೋದು ಯಾವುದು? ಉಸಿರಾಡೋ ಮಾತ್ರ ಗೊತ್ತಿರುತ್ತಾ? ನಮ್ಮ ದೇಹ ನಮಗೆ ಗೊತ್ತಿಲ್ವಾ? ಉಸಿರಾಡೋದು ಮೊದಲು ನಮ್ಮ ದೇಹ ಅನ್ನೋದು ನಾವು ಟಚ್ ಮಾಡ್ಬೋದಾ? ನಮ್ಮ ದೇಹವನ್ನು, ನಮ್ಮ ಕಣ್ಣುಗಳನ್ನು ನಾವು ನೋಡ್ಕೋಬೋದಾ? ನಮ್ಮ ತಲೆ ನಾವು ಬಾಚ್ಕೋಬೋದಾ? ಎಲ್ಲ ಇದೆ. ಇದು ನಮಗೆ ಪರಿಚಿತವಾಗಿರ್ತಕ್ಕಂತಹ, ನಮಗೆ ನಮ್ಮ ಏನೋ ಟಚಬಲ್ ಅಂತ ಹೇಳ್ತಾರಲ್ಲ, ಅದನ್ನು ಏನಂತ ವರ್ಡ್ ಉಪಯೋಗಿಸ್ಬೋದು? ನಮ್ಮ ಸ್ಪರ್ಶಕ್ಕೆ ತಿಳಿದುಕೊಳ್ಳೋದಕ್ಕೆ, ನಮಗೆ ಹತ್ತಿರದಲ್ಲಿರ್ತಕ್ಕಂಥ, ಸ್ಪರ್ಶೋದಕ್ಕೆ ಸಾಧ್ಯ ಆಗತಕ್ಕಂಥ ವಸ್ತು ಯಾವುದು? ನಮ್ಮ ದೇಹ. ಅಲ್ಲಿಂದ ನಾವು ಶುರು ಮಾಡಬೇಕು. ಅಲ್ಲಿಂದ ಶುರು ಮಾಡಿ ಏನು ಮಾಡಬೇಕು? ವೇದಾಂತದಲ್ಲಿ ಒಂದು ಕ್ರಮ ಇದೆ. ಏನಂದರೆ ನೇತಿ ಅಂತಾರೆ, ನಾ ಇತಿ ಅಂತ. ನಾ ಇತಿ ಅಂದರೆ ಇದಲ್ಲ ಅಂದರೆ ಆತ್ಮವಸ್ತುವನ್ನು ನಾವು ಪರಿಶೋಧನೆ ಮಾಡಬೇಕಾದ್ರೆ ಇದು ಆತ್ಮ ಅಂತ ಹೇಳೋದು ಬಹಳ ಸುಲಭ. ನಾನು ಆತ್ಮ ಸ್ವರೂಪಿ ಅನ್ನೋದು ಬಹಳ ಸುಲಭ. ನಾನು ಭಗವಂತನ ಅಂಶ ಅನ್ನೋದು ಬಹಳ ಸುಲಭ. ಆದರೆ ನಮ್ಮ ಅನುಭವದಲ್ಲಿದೆಯಾ? ಇಲ್ಲ. ಅದು ಅನುಭವಕ್ಕೆ ಬರಬೇಕಾದ್ರೆ ನಾವು ಯಾವ ಪದ್ಧತಿಯನ್ನು ಅನುಸರಿಸಬೇಕು? ನಮ್ಮ ಅನುಭವದಲ್ಲಿರುವುದನ್ನು ವಿವೇಕ ಬೆಳೆಸ್ಕೊಂಡು, ಅನುಭವ ಇರುವುದರಲ್ಲಿ ವಿವೇಕ ಬೆಳೆಸ್ಕೊಂಡು, ಅಲ್ಲಿಂದ ಯಾವುದು ಆತ್ಮವಲ್ಲವೋ ಅದನ್ನು ತೆಗಿತಾ ಬರಬೇಕು. ಅದು ಸುಲಭವಾದ ಮಾರ್ಗ ಮತ್ತು ಸರಿಯಾದ ಮಾರ್ಗ ಅಂತ ಹೇಳ್ಕೋಬೋದು. ಅಂದರೆ ಊಹೆ ಮಾಡ್ತಕ್ಕಂಥ ಪ್ರಮೇಯ ಇರುವುದಿಲ್ಲ ಇಲ್ಲಿ. ಇದು ನಾವು ಊಹೆ ಮಾಡ್ತಾ ಇದ್ದೀವಾ? ದೇಹ ಅನಾತ್ಮ ಅನ್ನೋದನ್ನು ತಿಳ್ಕೊಬೇಕಾದ್ರೆ ನಾವು ಊಹೆ ಮಾಡ್ಕೊಂಡಿದ್ದೀವಾ? ಇಲ್ಲ. ನಾವೇನು ಮಾಡ್ತಾ ಇದ್ವಿ? ನಿಜವಾಗಲೂ ಕೂಡ ಅದರ ಯೋಗ್ಯತೆ ಏನು ಅಂತ ತಿಳ್ಕೊಂಡು ಇದು ಶಾಶ್ವತ ಅಲ್ಲ ಅಂತ ನಮಗೆ ಮನದಟ್ಟಾದ ನಂತರನೇ ನಾವು ಏನು ಮಾಡ್ತಾ ಇದ್ವಿ? ಇದು ಅನಾತ್ಮ ಅಂತ ಕರಿತಾ ಇದ್ವಿ. ಈ ಪದ್ಧತಿನಲ್ಲಿ ನಾವು ಹೋದಾಗ ಅನಾತ್ಮ ಅಂತ, ಆತ್ಮವಲ್ಲದೇ ಇರತಕ್ಕಂಥದ್ದನ್ನೆಲ್ಲ ತೆಗಿತಾ ಹೋದಾಗ, ಈ ಈರುಳ್ಳಿ ಇರುತ್ತೆ, ಈರುಳ್ಳಿ ಪೊರೆ ಏನಿರುತ್ತೆ? ಈರುಳ್ಳಿಗೆ ಅದನ್ನೇಂತ ಹೇಳ್ತಾರೆ? ಪದರಗಳಿರುತ್ತೆ. ಪದರಗಳು ತೆಗಿತಾ ಹೋದಾಗ ಏನಾಗುತ್ತೆ? ತಿರುಳು. ಅದು ಪದರನೇ, ಅದು ತೆಗಿಬೇಕು. ಅದರ ಒಳಗಡೆ ಇನ್ನೊಂದಿರುತ್ತೆ, ಅದನ್ನು ತೆಗಿಬೇಕು. ಈ ರೀತಿ ಹೋಗ್ತಾ ಏನಾಗುತ್ತೆ? ಅದನ್ನು ಇಲ್ಲಿ ಯಾರು ದೇವರನ್ನು ನಂಬುವುದಿಲ್ವೋ ಇದನ್ನು ಉದಾಹರಣೆ ಕೊಡ್ತಾರೆ. ಅದರಲ್ಲಿ ಏನು ಉಳಿಯೋದಿಲ್ಲ. ಆವಾಗಲೇ ನಾನು ಶೂನ್ಯ ಅಂತ ತೋರಿಸಿದನಲ್ಲ, ಅದನ್ನು ಕೂಡ ಅವರು ಉದಾಹರಣೆ ಕೊಡ್ತಾರೆ. ಅಂದರೆ ಶೂನ್ಯದಿಂದ ಬಂದಿದೆ, ನೀವು ಸುಮ್ಮನೆ ಅದನ್ನು ದೇವರು ಅಂತ ಕರೀತೀರಂತ. ಅದೇನಾದರೂ ಅಂದ್ಕೊಳ್ಳಿ, ಒಟ್ಟಿನಲ್ಲಿ ಅದು ಶೂನ್ಯ ಅಲ್ಲ. ಅದನ್ನು ಆಸ್ತಿಕರಿಗೆ ಹಿರಣ್ಯಗರ್ಭ ಅಂತಾರೆ, ನಾಸ್ತಿಕರಿಗೆ ಅದು ಶೂನ್ಯ ಆಗುತ್ತೆ. ಅಂದರೆ ಎಲ್ಲವನ್ನೂ ಉತ್ಪತ್ತಿ ಮಾಡತಕ್ಕಂಥ ಶಕ್ತಿ ಇರ್ತಕ್ಕಂಥ, ಎಲ್ಲಕ್ಕೂ ಮೂಲಾಧಾರವಾಗಿರ್ತಕ್ಕಂಥ ಒಂದು ಶೂನ್ಯ ಸ್ಥಿತಿಯನ್ನು ನಾವು ಏನಂತ ಕರಿತೀವಿ? ಹಿರಣ್ಯಗರ್ಭ ಅಂತ ಕರಿತೀವಿ. ಅವರು ಏನು ಇಲ್ಲ, ಇದು ಶೂನ್ಯ ಅಂತ ಕರೀತಾರೆ. ಅವರು ಆಶ್ರಯ ತಗೊಳ್ತಾರೆ, ನಾವು ಅದನ್ನೇ ಆಶ್ರಯ ತಗೊಳ್ತೀವಿ. ಆದರೆ ಯಾವುದು ಸತ್ಯಕ್ಕೆ ಹತ್ತಿರವಾಗಿದೆ ಅಂದರೆ ನಾವು ನಂಬತಕ್ಕಂಥ ಸಿದ್ಧಾಂತ. ಯಾಕಂದರೆ ಅದು ನಿಜ, ಎಲ್ಲವೂ ಕೂಡ ಅದರಿಂದ ಬಂದಿದೆ ಅಂತಕ್ಕಂಥದ್ದಂತೂ ನಿಜ. ಮತ್ತು ನಾವು ಅದನ್ನು ಕಂಡುಕೋಬೇಕಾದ್ರೆ ನಾವೇನು ಮಾಡಬೇಕು? ಕಂಡುಕೋಬೇಕಾದ್ರೆ ನಾವು ಎಲ್ಲಿಗೆ ಬಂದಿದ್ದೀವೋ ಅಲ್ಲಿಂದ ಬ್ಯಾಕ್ವರ್ಡ್ ಜರ್ನಿ ಮಾಡಬೇಕು. ಶೂನ್ಯದಿಂದ ಬಂದು ನಾವು ಈ ಮಟ್ಟಕ್ಕೆ ಬಂದಿದ್ದೀವಿ. ಸ್ಥೂಲ ದೇಹ ರಚನೆ ಮಾಡ್ಕೊಂಡಿದ್ದೀವಿ, ಸೂಕ್ಷ್ಮ ದೇಹಗಳಿದೆ, ಮನಸ್ಸಿದೆ, ಮತ್ತೊಂದು ಎಲ್ಲವೂ ಈ ಸಿಸ್ಟಮ್ ಇದೆ. ಈ ಸಿಸ್ಟಮನ್ನು ಒಂದೊಂದು ಇದಲ್ಲ ಅನ್ನತಕ್ಕಂಥದ್ದು ಹೋದರೆ ನಾವು ಅದನ್ನು ಅಂತಿಮವಾಗಿ ನಾವು ಆ ಸ್ಥಿತಿಯನ್ನು ಅನುಭವಿಸ್ಬೋದು. ನೋಡೋಕ್ಕಾಗಲ್ಲ, ಅನುಭವಿಸ್ಬೋದು ಅಷ್ಟೆ. ಈ ರೀತಿ ಆ ಒಂದು ವಿಚಾರಗಳ ಬಗ್ಗೆ ಮಾತಾಡ್ತಾ ಶಂಕರಾಚಾರ್ಯರು ಇದ್ರ ಬಗ್ಗೆ ಏನು ಹೇಳಿದ್ದಾರೆ, ಅವರು ಯಾವ ರೀತಿ ನಿರೂಪಣೆ ಮಾಡಿದ್ದಾರೆ,
ಅಂತಕ್ಕಂಥದ್ದನ್ನು ಕೂಡ ನಾವು ಅವಲೋಕನ ಮಾಡೋಣ. ಮೊದಲಿಗೆ ಅನಾತ್ಮ ವಿಚಾರಣೆ ಮಾತಾಡೋಣ, ಆಮೇಲೆ ಆತ್ಮನ ನಿರೂಪಣೆಗೆ ಬರೋಣ. ಮತ್ತು ಅವೆರಡಕ್ಕೂ ಬಂಧನ ಹೇಗಾಯಿತು ಅನ್ನೋದು ಕೂಡ ತಿಳ್ಕೊಳ್ಳೋಣ. ಮತ್ತು ಅದರಿಂದ ವಿಮೋಚನೆ ಮಾಡ್ಕೋಬೇಕಾದ್ರೆ ಅದನ್ನು ಕೂಡ ತಿಳ್ಕೊಳ್ಳೋಣ. 122ನೇ ಶ್ಲೋಕ ಅದರಲ್ಲಿ ದೇಹ, ಇಂದ್ರಿಯಗಳು, ಪ್ರಾಣ, ಮನಸ್ಸು, ಅಹಂಕಾರ ಮೊದಲಾದ ಎಲ್ಲ ವಿಕಾರಗಳು, ಶಬ್ದ, ಸ್ಪರ್ಶ, ರೂಪ, ರಸಗಂಧ ಮೊದಲಾದ ವಿಷಯಗಳು, ಸುಖವೇ ಮುಂತಾದ ಆಕಾಶಾದಿ ಪಂಚಭೂತಗಳು ಮತ್ತು ಅವ್ಯಕ್ತದವರೆಗಿನ ಪ್ರಪಂಚ ಇವೆಲ್ಲವೂ ಕೂಡ ಅನಾತ್ಮವೇ. ಅವೆಲ್ಲವೂ ಕೂಡ ಅನಾತ್ಮವೇ. ಈ ಶ್ಲೋಕದಲ್ಲಿ ಅನಾತ್ಮ ಯಾವುದೆಂದು ಗುರುತಿಸಿದೆ. ದೇಹ, ಪಂಚೇಂದ್ರಿಯಗಳು, ಪ್ರಾಣಮಯ ಕೋಶ, ಕಲ್ಪನೆ ಮತ್ತು ಯೋಚನೆಗಳಿಗೆ ಮೂಲವಾದ ಮನಸ್ಸು, ನಾನು ಎಂದುಕೊಳ್ಳುವ ಅಹಂಕಾರ, ಇವೇ ಮೊದಲಾದ ಎಲ್ಲ ವಿಕಾರಗಳು, ಶಬ್ದ, ಸ್ಪರ್ಶ, ರೂಪ, ರಸಗಂಧ ಎಂದುಕೊಳ್ಳುವ ವಿಷಯಗಳು, ಪಂಚೇಂದ್ರಿಯ ವಿಷಯಗಳು, ಸುಖ ದುಃಖಗಳು, ಆಕಾಶವೇ ಮುಂತಾದ ಪಂಚಭೂತಗಳು ಇವೆಲ್ಲವೂ ಕೂಡ ಅನಾತ್ಮವೇ. ಚೇತನ ಸ್ವರೂಪವಾದ ಆತ್ಮವೊಂದನ್ನು ಬಿಟ್ಟು ಉಳಿದೆಲ್ಲವೂ ಅನಾತ್ಮ. ನಮ್ಮ ಸುತ್ತಮುತ್ತಲು, ನಮ್ಮ ಒಳಗೆ ಹೊರಗೆ ಅತಿ ಸೂಕ್ಷ್ಮ ವಸ್ತುವಾದ ವಾಸನೆಗಳಿಂದ ಶರೀರದವರೆಗೆ ವಿಶ್ವವನ್ನೆಲ್ಲ ಆವರಿಸಿರುವ ಸಕಲವೂ ಅನಾತ್ಮವೇ. ಅನಾತ್ಮವು ಮಾಯೆಯ ಅಂದರೆ ಮೂಲ ಪ್ರಕೃತಿಯ ಕಾರ್ಯ. ಅನಾತ್ಮವು ಅನಾತ್ಮ ಯಾವುದರಿಂದ ಬಂದಿದೆ? ಮೂಲ ಪ್ರಕೃತಿಯ ಕಾರಣದಿಂದ, ಮಾಯೆಯ ಕಾರಣದಿಂದ ಬಂದಿದೆ. ನಮಗೆ ಆತ್ಮ ತಿಳುವಳಿಕೆಯು ಮರೆಯಾಗಿ ಮುಚ್ಚಿ ಹೋಗಿರೋದು ಯಾವುದು ಇಲ್ಲವೋ ಅದೇ ಮಾಯೆ. ನಮಗೆ ಏನಾಗಿದೆ? ಆತ್ಮ ತಿಳುವಳಿಕೆ ನಮಗೆ ಮರೆಯಾಗಿ ಹೋಗಿದೆ, ಮುಚ್ಕೊಂಡು ಹೋಗಿದೆ. ಅದಕ್ಕೆ ಕಾರಣ ಏನು? ಮಾಯೆ, ಅದನ್ನು ಆವರಿಸ್ಕೊಂಡಿರ್ತಕ್ಕಂಥದ್ದು. ಮತ್ತು ಇನ್ನೂ ಸ್ಪಷ್ಟವಾಗಿ ಹೇಳ್ತಾ ಇದ್ದಾರೆ, ನಮ್ಮ ದೇಹದವನ್ನು ಮೂಳೆ, ಮಾಂಸ, ಕೊಬ್ಬು, ರಕ್ತ, ಚರ್ಮ ಮುಂತಾದ 7 ಧಾತುಗಳಿಂದ ಕೂಡಿದ ಸ್ಥೂಲ ಶರೀರವನ್ನು ಅನಾತ್ಮವೆಂದು ತಿಳಿ. ಇಷ್ಟೆಲ್ಲ ವಿವರ ಯಾಕೆ ಹೇಳ್ತಾ ಇದ್ದಾರೆ? ನಮಗೆ ದೇಹದ ಮೇಲೆ ಎಲ್ಲಿಲ್ಲದ ವ್ಯಾಮೋಹ, ಅದೇ ನಮಗೆ ಸಾಯೋವರೆಗೂ, ಹುಟ್ಟಿನಿಂದ ಸಾಯೋವರೆಗೂ ನಮ್ಮ ಜೊತೆಯಲ್ಲಿರ್ತಕ್ಕಂಥದ್ದು. ಬೇರೆ ಎಲ್ಲ ನಮಗೆ ಸ್ವಲ್ಪ ದೂರ ಆಗ್ಬೋದು, ಆದರೆ ನಮ್ಮ ದೇಹ ನಮ್ಮಿಂದ ಯಾವತ್ತೂ ದೂರ ಆಗಿಲ್ಲ, ನಮ್ಮ ಜೊತೆಯಲ್ಲಿರ್ತಕ್ಕಂಥದ್ದು. ಅದರ ಮೇಲೆ ನಾವು ಬದುಕ್ತಾ ಇರ್ತಕ್ಕಂಥದ್ದು. ಅದಕ್ಕೆ ವ್ಯಾಮೋಹ ಜಾಸ್ತಿ. ಆ ವ್ಯಾಮೋಹವನ್ನು ಕಡಿಮೆ ಮಾಡಲಿಕ್ಕಾಗಿ ದೇಹದಲ್ಲಿ ಏನಿದೆ ಅಂತ ಸರಿಯಾಗಿ ನೋಡು, ಸರಿಯಾಗಿ ತಿಳ್ಕೋ. ಸುಂದರವಾಗಿದ್ದಾರೆ ಅಂತ ಹೇಳ್ತೀವಿ, ಆ ಸುಂದರವಾಗಿರುವುದರಲ್ಲಿ ಸರಿಯಾಗಿ ನೋಡು ಅಂತಾರೆ. ಏನು ನೋಡ್ಬೇಕಂದ್ರೆ ಮೂಳೆ ಇದೆ, ಮಾಂಸ ಇದೆ, ಕೊಬ್ಬಿದೆ, ರಕ್ತ ಇದೆ, ಚರ್ಮ ಇದೆ, ಎಲ್ಲ ಈ ಅಂಶಗಳನ್ನು ಗಮನವಿಟ್ಟು ನೋಡು. ಅಂದರೆ ನಾವು ಮೇಲ್ನೋಟಕ್ಕೆ ನೋಡಿ ಸುಂದರವಾಗಿದೆ ಅನ್ನೋದಲ್ಲ, ಎರಡನ್ನೂ ನೋಡಬೇಕು. ಮೇಲ್ಮುಖವಾಗಿಯೂ ಸುಂದರವಾಗಿರೋದನ್ನು ನೋಡಬೇಕು, ಸುಂದರವಾಗಿರುವುದರ ಹಿನ್ನೆಲೆಯಲ್ಲಿ ಅಸಹ್ಯವಾಗಿರುವುದನ್ನು ನೋಡಬೇಕು, ಸಮಾನವಾಗಿ ನೋಡಬೇಕು. ಪುರುಷ ಮತ್ತು ಪ್ರಕೃತಿ ಸಂಯೋಗದಿಂದ ಸಕಲ ಭೂತಗಳು, ಪೃಥ್ವಿ, ಆಪ್, ತೇಜು, ವಾಯು, ಆಕಾಶ ಮತ್ತು ಸಕಲ ಜೀವಗಳು ಸೃಷ್ಟಿಯಾಗಿವೆ. ಇದು ಅದೇ ರೀತಿ ಅನಾತ್ಮನಿಗೆ ಸಂಬಂಧಪಟ್ಟಂಥ ತಮೋಗುಣ, ರಜೋಗುಣ, ಮಾಯೆಯು 2 ರೀತಿಯಲ್ಲಿ ಕೆಲಸ ಮಾಡುತ್ತದೆ. ಆವರಣ ಶಕ್ತಿ ಮತ್ತು ವಿಕ್ಷೇಪ ಶಕ್ತಿ. ಆವರಣ ಶಕ್ತಿಯಿಂದ ಯಥಾರ್ಥವನ್ನು ಮರೆಮಾಚುತ್ತದೆ. ಏನು ಇದೆಯೋ ಅದನ್ನು ಮರೆಮಾಚುತ್ತದೆ. ವಿಕ್ಷೇಪ ಶಕ್ತಿಯಿಂದ ಇರುವುದನ್ನು ಬೇರೊಂದಾಗಿ ತೋರಿಸುವಂತೆ ಮಾಡುತ್ತದೆ. ತಮಸ್ಸಿನಿಂದ ಆವರಣ ಶಕ್ತಿ ಮತ್ತು ರಜೋಗುಣದಿಂದ ವಿಕ್ಷೇಪ ಶಕ್ತಿ ಉಂಟಾಗುತ್ತದೆ. ಮಾಯೆಯ ಅಂಶವಾದ ತಮಸ್ಸಿನ ಪ್ರಬಲ ಶಕ್ತಿಯು ಎಂತಹ ಬುದ್ಧಿವಂತನಾದ ಮನುಷ್ಯನನ್ನಾದರೂ ಮೂಢನನ್ನಾಗಿ ಮಾಡುತ್ತದೆ. ತುಂಬ ಒಳ್ಳೆಯವರೇ, ಅದೇ ಒಂದೊಂದು ಸಂದರ್ಭದಲ್ಲಿ ಹಂಗೆ ಆಗಿಬಿಡ್ತಾರೆ. ಪಾಪ ತುಂಬ ಒಳ್ಳೆಯವನು, ಅವನು ಹಂಗೆ ಮಾಡಲ್ಲ, ಆದರೂ ಏನೋ ಮಾಡಿಬಿಟ್ಟಿದ್ದಾನೆ ಅಂತೀವಲ್ವಾ? ಅದಕ್ಕೆ ಕಾರಣ ಏನು? ಮಾಯೆ. ಅಂದರೆ ಅದು ಎಂಥ ಬುದ್ಧಿವಂತನಾದ ಮನುಷ್ಯನನ್ನಾದರೂ
ಮೂಢನನ್ನಾಗಿ ಮಾಡುತ್ತೆ. ಮೂರ್ಖನ ಥರ ಆಡ್ಬಿಡ್ತಾನೆ ಆ ಸಂದರ್ಭದಲ್ಲಿ. ಶಾಸ್ತ್ರಗಳಾಗಲಿ ಜ್ಞಾನವಂತರಾಗಲಿ ಎಷ್ಟೇ ಸ್ಪಷ್ಟವಾಗಿ ಸತ್ಯಜ್ಞಾನವನ್ನು ಬೋಧಿಸಿದರೂ, 10 ರೀತಿಯಲ್ಲಿ ತಿಳಿಯ ಹೇಳಿದರೂ ತಮೋಗುಣದಿಂದ ಆವೃತವಾಗಿರುವ ಮನುಷ್ಯನು ತತ್ವಾರ್ಥವನ್ನು ತಿಳಿಯಲಾರನು. ನಮಗೇನು ಅದು ಅರ್ಥನೇ ಆಗಲ್ಲ. ಸುಮ್ಮನೆ ಥಿಯಾಸಫಿಯಲ್ಲಿ ಏನೇನೋ ಹೇಳ್ತಾರೆ, ನನಗೆ ಅರ್ಥ ಆಗಲ್ಲ ಅಂತಾರೆ. ಅದಕ್ಕೆ ಕಾರಣ ಏನು? ಮಾಯೆ ಅಂದರೆ ನಮ್ಮನ್ನು ಆವರಿಸ್ಕೊಂಡಿದೆ. ತಮೋಗುಣ, ರಜೋಗುಣ ಅವೆಲ್ಲ ಆವರಿಸ್ಕೊಂಡಿದೆ. ನಾವೆಲ್ಲೋ ಯೋಚನೆ ಮಾಡ್ತಾ ಇರ್ತೀವಿ, ಅದು ಅರ್ಥ ಆಗಲ್ಲ. ಮತ್ತು ಇಲ್ಲೇ ಇರ್ತೀವಿ, ನಿದ್ದೆ ಬರ್ತಾ ಇರುತ್ತೆ, ಅರ್ಥ ಆಗಲ್ಲ. ಅದು ಆವರಿಸ್ಕೊಂಡಿರುತ್ತೆ. ತಮಸ್ಸಿನಿಂದ ಕೂಡಿದವನು ಈ 4 ತಪ್ಪುಗಳನ್ನು 4 ಅವನಲ್ಲಿ ಸ್ಥಿತಿಗಳಿರುತ್ತೆ. ಅಭಾವನೆ ಅಂತಾರೆ ಅವನು. ಅಭಾವನೆ ಅಂದರೆ ವಸ್ತುವಿನ ಯಥಾರ್ಥ ರೂಪವನ್ನು ತಿಳಿಯಲಾರ. ತಮಸ್ಸಿನಿಂದ ಕೂಡಿದರೆ ಈ 4 ಗುಣಗಳು ಬರುತ್ತೆ ಅವನಿಗೆ. ಅವನು ಯಥಾರ್ಥವನ್ನು ತಿಳಿಯೋದಕ್ಕೆ ಸಾಧ್ಯ ಇಲ್ಲ. ವಿಪರೀತ ಭಾವನೆ, ತಮಸ್ಸಿನಿಂದ ಕೂಡಿದರೆ ಏನಾಗುತ್ತೆ ಅವನಿಗೆ? ವಿಪರೀತ ಭಾವನೆಯನ್ನು ಬರುತ್ತೆ. ಅಂದರೆ ಏನು? ವಸ್ತುವನ್ನು ತಪ್ಪಾಗಿ ತಿಳಿಯೋದು ಅವನು. ಅಸಂಭಾವನೆ, ಏನಾದರೂ ಹೇಳಿದರೆ ಯಾರಿಗಾದರೂ ಬಿಡಪ್ಪ ಅದು ಹಂಗಾಗಲ್ಲ, ಹಂಗಾಗೋಕ್ಕೆ ಸಾಧ್ಯನೇ ಇಲ್ಲ, ಸುಮ್ಮನೆ ಇವರು ಬೋಡೆ ಬಿಡ್ತಾರೆ ಅಂತಾರೆ. ಅಂದರೆ ಈ ಪ್ರತಿಯೊಂದು ತನಗೆ ಅನುಭವ ಆಗದೇ ಇರತಕ್ಕಂಥದ್ದು ಯಾವುದು ಹೇಳಿದ್ರೂ ಕೂಡ ಅದನ್ನು ನಂಬುವುದಿಲ್ಲ. ಯಾಕಂದರೆ ಆತನ ಅನುಭವಕ್ಕೆ ಇನ್ನೂ ಬಂದಿಲ್ಲ, ಹಂಗಾಗಿ ನಂಬುವುದಿಲ್ಲ. ಇದಕ್ಕೆ ಕಾರಣ ಏನಂದರೆ ತಮಸ್ಸಿನಿಂದ. ಇದು ಕೂಡ ತಮೋಗುಣದ ಪ್ರಭಾವದಿಂದ. ವಸ್ತುವು ಹಾಗೆ ಇರಲಾರದು ಎಂದು ತಿಳಿಯುತ್ತಾನೆ. ವಿಪ್ರತಿಪತ್ತಿ ಅಂದರೆ ತಮೋಗುಣದಲ್ಲಿ ಇನ್ನೊಂದು ಗುಣ, ವಸ್ತುವು ಹಾಗೂ ಇರುವುದೋ ಇಲ್ಲವೋ ಎಂಬ ಅನುಮಾನ. ನೋಡ್ತಾನೆ, ನಾವು ಹೇಳ್ತೀವಿ ಇದಿಂಗೆ ಅಂತ, ಮತ್ತೆ ಒಳಗಡೆ ಅದು ಹಿಂಗೆ ಇದೆಯೋ ಇಲ್ವೋ ಅನುಮಾನ. ಅನುಮಾನಕ್ಕೂ ಕಾರಣ ಯಾವುದು? ತಮೋಗುಣನೇ. ತಮಸ್ಸಿನ ಆವರಣ ಶಕ್ತಿಯು ಕೆಲಸ ಮಾಡುತ್ತಿರುವಷ್ಟು ಕಾಲವೂ ಈ ದೋಷಗಳು ಇದ್ದೇ ಇರುತ್ತವೆ. ತಮಶಕ್ತಿ ಎಲ್ಲಿವರೆಗೂ ಪ್ರಧಾನವಾಗಿ ಕೆಲಸ ಮಾಡ್ತಾ ಇರುತ್ತೆ ನಮ್ಮಲ್ಲಿ, ಅಲ್ಲಿವರೆಗೂ ಕೂಡ ಈ ದೋಷಗಳು ಇದ್ದೇ ಇರುತ್ತದೆ. ಬುದ್ಧಿಗೆ ಆವರಣವು ಕವಿದಿರುವಾಗ ರಜೋಗುಣವು ತನ್ನ ಕುಚೇಷ್ಟೆಯನ್ನು ಪ್ರಾರಂಭಿಸುತ್ತವೆ. ಬುದ್ಧಿಗೆ ನಮ್ಮ ಬುದ್ಧಿಶಕ್ತಿ ಇದೆಯಲ್ಲ, ಅದಕ್ಕೆ ತಮೋಗುಣ ಆವರಿಸ್ಕೊಂಡಾಗ ಯಾವುದು ಕೆಲಸ ಮಾಡೋಕ್ಕೆ ಶುರು ಮಾಡುತ್ತೆ? ರಜೋಗುಣ ತನ್ನದು ಕುಚೇಷ್ಟೆಯನ್ನು ಪ್ರಾರಂಭ ಮಾಡುತ್ತೆ. ಅದು ಏನೇನೋ ಕಲ್ಪನೆ ಮಾಡ್ಕೊಳ್ಳುತ್ತೆ ಮತ್ತು ಅದೆಲ್ಲ ಮಾಡದೇ ಇರೋ ಕೆಲಸನ ಮಾಡಿಸುತ್ತೆ. ಅದು ಮನಸ್ಸಿನ ವಿಕ್ಷೇಪ ಶಕ್ತಿಯನ್ನು ಕೆರಳಿಸಿ ಎಡಬಿಡದೆ ಬಾಧಿಸುತ್ತದೆ. ಅಜ್ಞಾನ, ಆಲಸ್ಯ, ಜಡತ್ವ, ನಿದ್ರೆ, ಪ್ರಮಾದ, ಮೂಢತ್ವ ಮೊದಲಾದವು ತಮಸ್ಸಿನ ಗುಣಗಳು. ಇದು ಶಂಕರಾಚಾರ್ಯರ ಮಾತುಗಳು, ಅವರ ಶ್ಲೋಕದಲ್ಲಿ ಬಂದಿರತಕ್ಕಂಥ ಮಾತುಗಳು. ಇನ್ನು ಸತ್ವಗುಣದ ಬಗ್ಗೆ ಹೇಳ್ತಾರೆ ಅವರು. ಸತ್ವಗುಣವು ನೀರಿನಂತೆ ನಿರ್ಮಲವಾದದ್ದು, ಆದರೂ ಅದು ರಜಸ್ಸು ಮತ್ತು ತಮೋಗುಣಗಳೊಂದಿಗೆ ಬೆರೆತು ಸಂಸಾರಕ್ಕೆ ಕಾರಣವಾಗುತ್ತದೆ. ಸತ್ವಗುಣದಲ್ಲಿ ಆತ್ಮಸ್ವರೂಪವು ಪ್ರತಿಬಿಂಬಿಸಿ ಸೂರ್ಯನಂತೆ ಜಡ ಜಗತ್ತನ್ನೆಲ್ಲವನ್ನೂ ಪ್ರಕಾಶಗೊಳಿಸುತ್ತದೆ. ನಿಜವಾಗಿ ಆತ್ಮನು ಯಾವ ವಸ್ತುವನ್ನು ಕಾಣುವುದಿಲ್ಲ. ಆತ್ಮ ಯಾವ ವಸ್ತುವನ್ನು ಕಾಣುವುದಿಲ್ಲ. ಯಾಕೆ ಕಾಣುವುದಿಲ್ಲ ಹೇಳ್ರಿ? ಆತ್ಮ ಯಾವ ವಸ್ತುವನ್ನು ಕಾಣುವುದಿಲ್ಲ. ಯಾಕೆ ಕಾಣುವುದಿಲ್ಲ? ಆತ್ಮನೇ ಸರ್ವವ್ಯಾಪಿ. ಆತ್ಮನ ಬಿಟ್ಟು ಬೇರೆ ವಸ್ತುವೇ ಇಲ್ಲ. ಆತ್ಮನೇ ಸರ್ವವ್ಯಾಪಿ ಆಗಿರೋದ್ರಿಂದ ಆತಗೆ ನೋಡ್ತಕ್ಕಂಥ ವಸ್ತು ಇನ್ನೊಂದಿಲ್ವಲ್ಲ. ಎಲ್ಲವೂ ಆತನೇ ಆಗಿರೋದ್ರಿಂದ ನೋಡ್ತಕ್ಕಂಥ ವಸ್ತು ಇನ್ನೊಂದಿಲ್ಲ. ಅದಕ್ಕೋಸ್ಕರ ಆತ್ಮ ಯಾವ ವಸ್ತುವನ್ನು ನೋಡುವುದಿಲ್ಲ, ಕಾಣುವುದಿಲ್ಲ, ಬೆಳಗುವುದೂ ಇಲ್ಲ. ಏಕೆಂದರೆ ಆತ್ಮನೇ ಬ್ರಹ್ಮ. ಬ್ರಹ್ಮಕ್ಕೆ ಬೆಳಗಲು ಬೇರೊಂದು ವಸ್ತುವೇ ಇಲ್ಲ, ಅದು ಅದ್ವಿತೀಯ. ಆದರೆ ನಾವು ಅವಿದ್ಯೆಯಲ್ಲಿರುವಾಗ ನಮ್ಮ ಬುದ್ಧಿಗೆ ಹೊರಗಿನ ವಸ್ತುಗಳು ಇರುವಂತೆ ಗೋಚರವಾಗುವು. ಆತ್ಮನ ಪ್ರಕಾಶವು ನಮ್ಮ ಮನಸ್ಸು ಬುದ್ಧಿಗಳಲ್ಲಿ ಪ್ರತಿಫಲಿತವಾಗಿ ಅವುಗಳನ್ನು ಚೇತನಗೊಳಿಸುವುದು. ಅವು ಪ್ರಪಂಚದ ವಿಷಯಗಳೊಂದಿಗೆ ಸಂಪರ್ಕ ಬೆಳೆಸಿ ವ್ಯವಹಾರ ನಡೆಸುವು. ಯಾವುವು? ಪ್ರಪಂಚದೊಳಗಡೆ ವ್ಯವಹಾರ ನಡೆಸಿ ನಮಗೋಸ್ಕರ ದುಡಿತಕ್ಕಂಥದ್ದು ಯಾವುವು? ಮನಸ್ಸು, ಬುದ್ಧಿ ಮತ್ತು ನಮ್ಮ ಇಂದ್ರಿಯಗಳು. ಇವೆಲ್ಲವೂ ಕೂಡ ಇದು ತ್ರಿಗುಣಗಳಲ್ಲಿ ಸದ್ಗುಣವು ಪ್ರಧಾನವಾಗಿದ್ದುವು. ರಜಸ್ಸು ತಮೋಗುಣಗಳು ಗೌಣವಾಗಿದ್ದರೆ ಅಂತಹ ವ್ಯಕ್ತಿಯು ಸಾಧನಾ ಮಾರ್ಗದಲ್ಲಿ ಬಹಳ ಮುನ್ನಡೆ ಪಡೆದಿರುತ್ತಾನೆ. ಸತ್ವಗುಣ
ಅವೆಲ್ಲವೂ ಸಮ ಪ್ರಮಾಣದಲ್ಲಿ ಯಾವಾಗಲೂ ಇರುವುದೇ ಇಲ್ಲ. ಅವು ಯಾವಾಗಲೂ ಕೂಡ ಒಂದು ಪ್ರಧಾನವಾಗಿರುತ್ತೆ, ಎರಡು ಗೌಣವಾಗಿರುತ್ತೆ, ಅಥವಾ ಎರಡು ಪ್ರಧಾನವಾಗಿರುತ್ತೆ, ಒಂದು ಗೌಣವಾಗಿರುತ್ತೆ. ಆ ರೀತಿ ಸತ್ವಗುಣ ತ್ರಿಗುಣಗಳಲ್ಲಿ ಸತ್ವಗುಣ ಪ್ರಧಾನವಾಗಿದ್ದರೆ ಏನಾಗುತ್ತೆ ಅಂತ ಮನುಷ್ಯ ಹೆಂಗಿರ್ತಾನೆ? ಸಾಧನಾ ಮಾರ್ಗದಲ್ಲಿ ಬಹಳ ಮುನ್ನಡೆ ಪಡೆದಿರುತ್ತಾನೆ. ಅಂತಹವನು ಬಂಧನದಿಂದ ಬಿಡುಗಡೆ ಬಯಸುತ್ತಾನೆ. ಸತ್ವಗುಣ ಬಂದರೆ ಅದಕ್ಕೆ ಅವನು ವಿಭೀಷಣ ಅಲ್ಲಿರಲಿಲ್ಲ. ಎಲ್ಲಿಗೋದ? ರಾಮನ ಹತ್ರಕ್ಕೆ ಹೋದ. ಅವನು ಯಾವಾಗಲೂ ಕೂಡ ಬಂಧನ ಸಮಯದವರೆಗೂ ಕಾಯ್ತಾ ಇರ್ತಾನೆ, ಬಿಡುಗಡೆ ಹೊಂದೋದಕ್ಕೆ ಕಾಯ್ತಾನೇ ಇರ್ತಾನೆ. ಅಲ್ಲಿಂದ ಬಿಡಿಸ್ಕೊಂಡು ಸತ್ವ ಮತ್ತು ರಜೋಗುಣ ಮತ್ತು ತಮೋಗುಣದಿಂದ ಬಿಡಿಸ್ಕೊಂಡು ಯಾವ ಕಡೆಗೆ ಹೋದ? ರಾಮನ ಕಡೆ ಹೋದ. ಸಹಜವಾಗಿ ಡಂಬ, ಅಹಂಕಾರ, ಅಭಿಮಾನಗಳನ್ನು ತ್ಯಜಿಸಿ ಯಮ, ನಿಯಮ, ಶ್ರದ್ಧಾ, ಭಕ್ತಿ ಮುಂತಾದ ಸದ್ಗುಣಗಳನ್ನು ಬೆಳೆಸಿಕೊಂಡಿರುತ್ತಾನೆ. ಯಮ ನಿಯಮಗಳನ್ನು ಪತಂಜಲಿ ಮಹರ್ಷಿಗಳು ಬಹಳ ಸವಿಸ್ತಾರವಾಗಿ ವಿವರಿಸಿದ್ದಾರೆ. ಅದನ್ನು ತಿಳ್ಕೊಬೋದು. ಯಮ ಅಂದರೆ ಯಾವುದು? ಅಹಿಂಸಾ, ಸತ್ಯ, ಆಸ್ತೇಯ, ಅಪರಿಗ್ರಹ, ಬ್ರಹ್ಮಚರ್ಯ. ನಿಯಮಗಳು ಯಾವ್ಯಾವು? ಶೌಚ, ಸಂತೋಷ, ತಪಸ್ಸು, ಸ್ವಾಧ್ಯಾಯ, ಈಶ್ವರ ಪ್ರಣಿಧಾನ. ಅವುಗಳ ಸಾಧನೆ ಮಾಡಿ ಮುಂದುವರಿಯೋದಕ್ಕೆ ಯಾವಾಗಲೂ ಆಸಕ್ತಿ ಆಗಿರ್ತಾನೆ. ಯಾರು? ಸತ್ವಗುಣ ಹೊಂದಿರತಕ್ಕಂಥವನು. ರಜಸ್ಸು, ತಮೋಗುಣಗಳು ಲವಲೇಶವೂ ಇಲ್ಲದಂತೆ ನಾಶ ಮಾಡಿರುವವನು ಅಂತರಂಗವು ಪರಿಶುದ್ಧವೂ ಪರಿಪೂರ್ಣವೂ ಆಗಿರುತ್ತದೆ. ಅಂತಹವನ ಅಂತಃಕರಣವು ದೋಷರಹಿತವೂ ಶುದ್ಧ ತತ್ವದಿಂದ ಕೂಡಿರುತ್ತದೆ. ಈ ಸ್ಥಿತಿಯನ್ನು ಮುಟ್ಟಿರುವವನು ಆತ್ಮೈಕ್ಯವನ್ನು ಸಾಧಿಸಿ ಶಾಶ್ವತ ಆನಂದವನ್ನು ಪಡೆಯಲು ಪ್ರಯತ್ನಿಸುತ್ತಾನೆ. ಮುಂದೆ ಅವನನ್ನು ಯಾವ ದುಃಖವೂ ಸೋಕಲಾರದು. ಮುಂದಕ್ಕೆ ಅವನು ಸಂಸಾರಕ್ಕೆ ಹಿಂದಿರುಗಿ ಬರುವ ಸಂಭವವು ಕಡಿಮೆ ಇರುತ್ತದೆ. ಇನ್ನು ಆತ್ಮನಿರೂಪಣೆ. ಈಗ ಪರಮಾತ್ಮನ ಸ್ವರೂಪವನ್ನು ಕುರಿತು ಹೇಳುತ್ತೇನೆ. ಇದನ್ನು ತಿಳಿದುಕೊಂಡರೆ ಮನುಷ್ಯನು ಸಂಸಾರ ಬಂಧನದಿಂದ ಮುಕ್ತನಾಗಿ ಕೈವಲ್ಯ ಪದವನ್ನು ಹೊಂದುತ್ತಾನೆ. ಶಂಕರಾಚಾರ್ಯರ ಮಾತುಗಳು. ಆತ್ಮವು ಅಹಂ ಪ್ರತ್ಯಯಕ್ಕೆ ಆಶ್ರಯಭೂತವಾದದ್ದು. ನಾನು ಅಂತ ನಾವು ಏನು ಅಂದ್ಕೊಳ್ತೀವಿ, ಆ ಪ್ರತ್ಯಯ ಇದೆಯಲ್ಲ, ಅದಕ್ಕೆ ಆಧಾರಭೂತವಾಗಿರ್ತಕ್ಕಂಥದ್ದು ಯಾವುದು? ಆತ್ಮನೇ. ಅದಕ್ಕೆ ಹಿನ್ನೆಲೆಯಲ್ಲಿರ್ತಕ್ಕಂಥದ್ದು ಆತ್ಮನೇ. ಅದು ಅವಸ್ಥಾನತ್ರಯಗಳ ಅನುಭವಕ್ಕೆ ಸಾಕ್ಷಿಯಾಗಿರುತ್ತದೆ. ನಾವೇನು ಅವಸ್ಥಾನತ್ರಯಗಳು ಅಂತ ನಾವೇನು ಹೇಳ್ತೀವಿ, ಅದರಲ್ಲೆಲ್ಲ ಸಾಕ್ಷೀಭೂತವಾಗಿರ್ತಕ್ಕಂಥ ಅಂಶ ಯಾವುದಾದಿದ್ದರೆ ಅದು ಆತ್ಮವಸ್ತುವು. ಆತ್ಮವು ಅನ್ನಮಯ, ಪ್ರಾಣಮಯ, ಮನೋಮಯ, ವಿಜ್ಞಾನಮಯ ಮತ್ತು ಆನಂದಮಯ ಕೋಶವೆಂಬ ಪಂಚಕೋಶಗಳಿಂದ ಭಿನ್ನವಾಗಿದೆ. ಇವು ಯಾವುದಕ್ಕೂ ಸಂಬಂಧಪಟ್ಟಿಲ್ಲ. ಅದು ಇದರ ಒಳಗಡೆ ಕೆಲಸ ಮಾಡುತ್ತೆ, ಆದರೆ ಯಾವುದಕ್ಕೂ ಅಂಟುಕೊಂಡಿಲ್ಲ, ಅದಕ್ಕೆ ಸಂಬಂಧಪಟ್ಟೂ ಇಲ್ಲ. ಅವು ಯಾವುವು ತಮ್ಮ ಧರ್ಮಗಳಿಂದ ಆತ್ಮಕ್ಕೆ ಯಾವ ರೀತಿಯಿಂದಲೂ ಪರಿಣಾಮವನ್ನು ಉಂಟು ಮಾಡಲಾರವು. ತಮ್ಮ ತಮ್ಮ ಧರ್ಮಗಳಿದೆ. ಅಂದರೆ ಸ್ಥೂಲ ದೇಹಕ್ಕೆ ಗಾಯ ಆದರೆ ನೋವಾಗುತ್ತೆ, ಅದು ಅದರ ಧರ್ಮ. ಮನಸ್ಸಿಗೆ ನೋವಾಗುತ್ತೆ, ಅದು ಅದರ ಧರ್ಮ. ಈ ಧರ್ಮಗಳು ಆತ್ಮಕ್ಕೆ ಸೋಂಕುವುದಿಲ್ಲ ಅಂತ. ಹಾಗಾದರೆ ನಾವು ನೋವೆಲ್ಲಾಗುತ್ತೆ? ನೋವು ಯಾಕಾಗುತ್ತೆ? ದೇಹಕ್ಕೆ ಹೆಂಗೆ ನೋವಾಗುತ್ತೆ? ಯಾಕೆ ನೋವಾಗುತ್ತೆ ದೇಹಕ್ಕೆ ಅಂತ? ದೇಹ ಏನು ಅದರ ಸೃಷ್ಟಿ ಯಾವ ರೀತಿ ಆಗಬೇಕಾಗುತ್ತೆ ಆ ರೀತಿ ಆಗಿ ಸರಾಗವಾಗಿ ಎಲ್ಲ ಪ್ರಕ್ರಿಯೆಗಳು, ಪ್ರಾಣಶಕ್ತಿ ಆಗಲಿ, ನರಮಂಡಲ ಆಗಲಿ, ಎಲ್ಲ ವ್ಯೂಹಗಳು ಇದೆಯಲ್ಲ, ಎಲ್ಲ ವ್ಯವಸ್ಥೆಗಳಿದೆ, ಅವೆಲ್ಲ ಸಕ್ರಮವಾಗಿದ್ದಾಗ ನಮ್ಮ ದೇಹಕ್ಕೆ ಎಲ್ಲಾದರೂ ನೋವಾಗುತ್ತಾ? ನೋವಾಗೋದು ಯಾವಾಗ? ಈಗ ಹೊಡೆದ್ರೆ ನೋವಾಗುತ್ತೆ. ಯಾಕೆ ನೋವಾಗುತ್ತೆ? ಪೆಟ್ಟಾದರೆ ಏನು ಅದರಲ್ಲಿ ಅಲ್ಲೇನು ಪರಿಣಾಮ ಆಗುತ್ತೆ ಅಂತ? ರಕ್ತ ಪರಿಚಲನೆಗೆ ಅಡ್ಡಿ ಆಗುತ್ತೆ, ಪ್ರಾಣ ಪರಿಚಲನೆಗೆ ಅಡ್ಡಿ ಆಗುತ್ತೆ. ಇವೆಲ್ಲ ಏನೇನು ಸರಾಗವಾಗಿ ನಡಿಬೇಕಾಗುತ್ತೋ ಅದಕ್ಕೆ ಅಡ್ಡಿ ಆದಾಗ, ಅಂದರೆ ಸ್ಥಾನಪಲ್ಲಟ ಆದಾಗ, ಅಲ್ಲಿರ್ತಕ್ಕಂಥ ಜೀವಕೋಶಗಳ ಸ್ಥಾನಪಲ್ಲಟ ಆದಾಗ ನಮಗೆ ನೋವಿನ ಅನುಭವ ಆಗುತ್ತೆ. ನೋವಿನ ಅನುಭವ ಆಗುತ್ತೆ. ಮನಸ್ಸಿಗೆ ಹೆಂಗೆ ನೋವಾಗುತ್ತೆ? ಹಿಂಗಾಗೋಯ್ತಲ್ಲ ಅನ್ನೋದು ದೇಹದ ನೋವು. ದೇಹಕ್ಕೆ ಪೆಟ್ಟು ಬೀಳದೇ ಇದ್ದಾಗ ಮನಸ್ಸಿಗೆ ನೋವಾಗುತ್ತೆ. ದೇಹಕ್ಕೆ ಪೆಟ್ಟು ಬಿದ್ದೇ ಮನಸ್ಸಿಗೆ ನೋವಾಗಬೇಕು ಅಂತೇನಿಲ್ಲ. ಅನೇಕ ನೋವುಗಳು
ನಮಗೆ ಜಾಸ್ತಿ ದೇಹಕ್ಕೆ ಪೆಟ್ಟು ಬಿದ್ದು ಆಗುವುದಕ್ಕಿಂತ ನೋವುಗಳಿಗಿಂತ ಮಾನಸಿಕವಾದ ನೋವುಗಳೇ ನಮ್ಗೆ ಜಾಸ್ತಿ ಇರೋದು. ಯಾಕಾಗುತ್ತೆ ಯಾಕಾಗುತ್ತೆ ಅಂತ ನಾನೇ ಹೇಳ್ಬಿಡ್ತೀನಿ. ಸರ್ ಹೇಳಿ ಸರ್. ಭಾವನೆಗಳ ವ್ಯತ್ಯಾಸ ಹೆಂಗೆ? ಒಳ್ಳೆ ಭಾವನೆಗಳು ಬಂದ್ರೆ ಅಂದರೆ ಏನು? ಇಲ್ಲಿ ಶಂಕರಾಚಾರ್ಯ ಬಹಳ ಚೆನ್ನಾಗಿ ಹೇಳಿದ್ದಾರೆ. ಅಹಂಕಾರ ತಗೊಂಡಾಗ ಅಹಂಕಾರಕ್ಕೆ ಪ್ರಿಯವಾಗಿರ್ತಕ್ಕಂಥದ್ದು ಯಾವ್ದ್ಯಾವ್ದು ಬಂದರೆ ಅದೆಲ್ಲವೂ ಸಂತೋಷನೇ. ಅಹಂಕಾರಕ್ಕೆ ಅಪ್ರಿಯವಾಗಿರ್ತಕ್ಕಂಥ ಸಂಗತಿಗಳು ಯಾವ್ದು ಬಂದ್ರೂ ಕೂಡ ಅವೆಲ್ಲ ನೋವೇನೆ. ಅದಕ್ಕೆ JK ಅವರು ಏನು ಹೇಳ್ತಾರೆ ಅಂದರೆ, ಈಗ ಮನಸ್ಸಿದೆ, ಮನಸ್ಸು ರಚನೆ ಆಗಿದೆ, ಒಂದೊಂದು ಆಲೋಚನೆ ಕೂಡ ತನ್ನ ಸಂಸ್ಕಾರಗಳನ್ನು ನಮ್ಮ ಮನಸ್ಸಿನಲ್ಲಿ ಮೂಡಿಸುತ್ತೆ. ಅಂದರೆ ರೂಪ ಮನಸ್ಸು ಅಂತ ಹೇಳ್ತೀವಲ್ವ, ರೂಪ ಮನಸ್ಸಿನ ಕಾರ್ಯ ಏನು? ಪ್ರತಿಯೊಂದು ಆಲೋಚನೆಗೂ ತನ್ನದೇ ಆದ ರೂಪವನ್ನು ತಮ್ಮ ಮನಸ್ಸಿನಲ್ಲಿ ಕಟ್ಕೊಳ್ಳೋದು. ಬ್ರೈನ್ ಸೆಲ್ಸ್ ಅಂತ ಹೇಳ್ತೀವಲ್ಲ, ಅದರ ಮುಖಾಂತರ ತನ್ನ ರೂಪವನ್ನು ಕಟ್ಕೊಳ್ಳೋದು. ಅಂದರೆ ನಾನು ಒಳ್ಳೆಯವನು, ನಾನು ಉತ್ತಮವಾದ ವ್ಯಕ್ತಿ, ನಾನು ಬುದ್ಧಿವಂತನು, ಇವೆಲ್ಲ ಏನಾಗುತ್ತೆ? ಅವೆಲ್ಲ ನನ್ನ ಮನಸ್ಸಿನಲ್ಲಿ ನನ್ನ ಅಹಂ ಅನ್ನತಕ್ಕಂಥ ಒಂದು ಆಕಾರ ಇದೆಯಲ್ಲ, ಆ ಆಕಾರವನ್ನು ಯಾವಾಗಲೂ ತಿದ್ದಿ ತೀಡ್ತಾ ಇರುತ್ತೆ. ತೀಡಿ ನಾನು ಇಂಥವನು ಅನ್ನತಕ್ಕಂಥ ಒಂದು ರೂಪಚಿತ್ರವನ್ನು ನನ್ನ ಮನಸ್ಸಿನಲ್ಲಿ ಮೂಡಿಸಿರುತ್ತೆ. ಅದು ಎಷ್ಟೆಷ್ಟು ನಾವು ಜಾಸ್ತಿ ಕಲ್ಪನೆ ಮಾಡ್ತೀವೋ ಅಷ್ಟಷ್ಟು ದೃಢವಾಗಿ ಅಲ್ಲಿ ಕೂತ್ಕೊಳ್ಳುತ್ತೆ. ಯಾವ ರೀತಿ ಈ ಜೀವಕೋಶಗಳು ಈ ಶರೀರದಲ್ಲಿ ಕೂತ್ಕೊಂಡಿವೆಯೋ ಅದರ ಸ್ಥಾನದಲ್ಲಿ, ಅದೇ ರೀತಿ ನಾನು ಒಳ್ಳೆಯವನು, ನಾನು ಬುದ್ಧಿವಂತನು, ನಾನು ಮೇಧಾವಿ, ಅಥವಾ ನಾನಿಂಥವನು ಅನ್ನತಕ್ಕಂಥ ಎಲ್ಲ ವಿಷಯಗಳು ಕೂಡ ನಾನು ಅನ್ನತಕ್ಕಂಥ ಒಂದು ಇದರಲ್ಲಿ ಸರಿಯಾಗಿ ಅದರದ್ದೇ ಅದನ್ನು ರಚನೆ ಮಾಡಿಕೊಂಡಿರುತ್ತೆ. ಸೂಕ್ಷ್ಮ ಶರೀರದಲ್ಲಿ ಅದರ ರಚನೆಯನ್ನು ಮಾಡಿಕೊಂಡಿರುತ್ತೆ ಆ ರೂಪಕ್ಕೆ. ಇವನ್ ನೀನು ಮೂರ್ಖನು ಅಂತ ನೀವು ಯಾರಾದ್ರೂ ನನಗೆ ಹೇಳಿದರೆ ಏನಾಗುತ್ತೆ? ಅದು ಕೋಪ ಯಾಕೆ ಬರುತ್ತೆ? ನಾನು ಬುದ್ಧಿವಂತ ಅನ್ನೋ ಇಮೇಜ್ ಇದೆಯಲ್ಲ, ಆ ಇಮೇಜಿಗೆ ಪೆಟ್ಟು ಬೀಳ್ತಾ ಇದೆ. ಸ್ಥೂಲ ದೇಹಕ್ಕೆ ಹೆಂಗೆ ಪೆಟ್ಟು ಬೀಳುತ್ತೋ, ನಾನು ಕಟ್ಕೊಂಡಿರತಕ್ಕಂಥ ಇಮೇಜ್ ಇದೆಯಲ್ಲ, ಇಮೇಜ್ ಅಂದರೆ ಅದು ಊಹಾಜನಿತವಾಗಿದ್ದೇ ಆಗಿರಬಹುದು, ಆದರೆ ಅದು ರೂಪದೇಹದ ಮಟ್ಟಿಗೆ ಅದು ವಾಸ್ತವಿಕ. ಕಟ್ಕೊಂಡಿರೋದು ವಾಸ್ತವಿಕ, ನಾನು ಅಂದುಕೊಂಡಿರೋದು ವಾಸ್ತವಿಕ ಅಲ್ಲ. ನಾನು ಬುದ್ಧಿವಂತ ಅನ್ನೋದು ವಾಸ್ತವಿಕ ಅಲ್ಲದೆ ಇರಬಹುದು, ಅದರ ರಚನೆ ಆಗಿರೋದಂತೂ ವಾಸ್ತವಿಕ. ಆ ರಚನೆಗೆ ಪೆಟ್ಟು ಬಿದ್ದಾಗ ಏನಾಗುತ್ತೆ? ನನಗೆ ನೋವಾಗುತ್ತೆ. ಹಂಗಂದುಬಿಟ್ರೆ ನನಗೆ ಒಂದು ಏಟು ಹೊಡೆದಿದ್ರೂ ಪರವಾಗಿಲ್ಲ, ಆದರೆ ಹಿಂಗಂದುಬಿಟ್ರೆ, ಆದರೆ ಏಟಿಗಿಂತ ಪ್ರಧಾನವಾಗಿದ್ದು ಅದು ಮಾನಸಿಕವಾದಂಥ ನೋವು ಇದು ಕೊಡುತ್ತೆ. ಇದರ ರಹಸ್ಯವನ್ನು ನಾವು ತಿಳ್ಕೊಂಡಾಗ ನಾವು ಇವನ್ನೆಲ್ಲ ಹೆಂಗೆ ತೆಗಿಬೋದು? ಇದನ್ನೆಲ್ಲ ಆತ್ಮ ಅನಾತ್ಮ ವಿಷಯಗಳು ಬಂದಾಗ ಅದರಿಂದ ಪಾರಾಗೋದು ಹೆಂಗೆ? ಇವುಗಳಿಂದ ಬಿಡುಗಡೆ ಆಗೋದು ಹೆಂಗೆ? ಬಿಡುಗಡೆಗೆ ಒಂದೇ ದಾರಿ ಇರ್ತಕ್ಕಂಥದ್ದು. ಇದ್ದದ್ದನ್ನು ಧ್ಯಾನ ಮಾಡಿದರೆ ಏನು ಮಾಡಬೇಕಲ್ಲಿ? ಬಿಡುಗಡೆ ಮಾಡಬೇಕು ಅಂತ ಧ್ಯಾನ ಮಾಡಿದರೆ ಆಗಲ್ಲ. ಅಲ್ಲೇನು ಮಾಡಬೇಕು? ಇರುವುದನ್ನು ಇದ್ದ ಹಾಗೆ ಕನಿಷ್ಠ ಪಕ್ಷ ಧ್ಯಾನದಲ್ಲಾದರೂ ಕೂಡ ನಾವು ಮೆಲುಕು ಹಾಕೋಬೇಕು. ಇರುವುದನ್ನು ಇದ್ದ ಹಾಗೆ ಅಂದರೆ ನನ್ನ ಈ ದೇಹ ಶಾಶ್ವತವಲ್ಲ ಅನ್ನೋದು ಇರುವ ಸಂಗತಿ. ಅದನ್ನು ಇದ್ದ ಹಾಗೆ ತಿಳ್ಕೊಳ್ಳೋದು ಧ್ಯಾನದಲ್ಲಿ. ಈ ರೂಪ ನಾನು ಕಲ್ಪನೆ ಮಾಡಿಕೊಂಡಿರ್ತೇನೆ, ನನ್ನ ಮನಸ್ಸಿನಲ್ಲಿ ನಾನು ಕಲ್ಪನೆ ಮಾಡಿಕೊಂಡಿರ್ತಕ್ಕಂಥದ್ದು. ಒಂದು ವೇಳೆ ನೀವು ಯಾರಾದರೂ ನನ್ನ ಮೂರ್ಖ ಅಂದ್ರೂ ಕೂಡ ವಾಸ್ತವಿಕ ಸಂಗತಿ ನಾನು ಏನಾಗಿದ್ದೀನೋ ಅದೇ ಆಗಿರ್ತೀನಿ. ಅದಕ್ಕೆ ಯಾವ ಪೆಟ್ಟು ಬಿದ್ದಿಲ್ಲ. ನಾನು ಮೂರ್ಖನಾಗಿದ್ದೇನೋ ಬುದ್ಧಿವಂತನಾಗಿದ್ದೇನೋ ಏನಾಗಿದ್ದೀನೋ ಅದೇ ಆಗಿದ್ದೀನಿ. ನೀವು ಏನಂದ್ರೂ ಕೂಡ ಅದೇ ಆಗಿದ್ದೀನಿ. ಅದಕ್ಕೆ ಪೆಟ್ಟು ಬಿದ್ದಿಲ್ಲ. ಪೆಟ್ಟು ಬಿದ್ದಿರೋದು ಯಾವುದಕ್ಕೆ? ನನ್ನ ಕಲ್ಪನೆಗೆ, ನನ್ನ ಕಲ್ಪನಾ ರೂಪಕ್ಕೆ ಪೆಟ್ಟು ಬಿದ್ದು ಅದು ನೋವು ಪಡ್ತಾ ಇದೆ. ಆದರೆ ಅದು ಕಲ್ಪನಾ ರೂಪದ್ದು ಅಷ್ಟೇ, ವಾಸ್ತವಿಕ
ಅಲ್ಲ ಅಂತಕ್ಕಂಥದ್ದು ನನ್ನ ಮನಸ್ಸಿಗೆ ಗೊತ್ತಾದಾಗ ನಾನು ಏನಾಗಿದ್ದೀನೋ ಅದೇ ವಾಸ್ತವಿಕ ಸಂಗತಿ ಅಂತ ನನಗೆ ಮನವರಿಕೆ ಆದಾಗ ಈ ಪೆಟ್ಟುಗಳೆಲ್ಲ ನೋವು ಕೊಡುತ್ತಾ ಸ್ಪಷ್ಟವಾದಾಗ? ಸಾವು ಅನ್ನೋದು ಗ್ಯಾರಂಟಿ ಆದಾಗ ಸಾವಿಗೆ ಹೆದರಿಕೆ ಆಗುತ್ತಾ? ಸಾವಿಗೆ ಯಾವಾಗ ಹೆದರಿಕೆ ಆಗುತ್ತೆ? ಗೊತ್ತಿಲ್ಲ ಅನ್ನೋದಕ್ಕಿಂತ ಸಾವನ್ನು ನಾವು ಎಕ್ಸ್ಪೆಕ್ಟೇಷನ್ ಮಾಡಲ್ಲ. ನಾವಿನ್ನೂ ಎಷ್ಟೋ ಬದುಕ್ತೀವಿ, ಎಷ್ಟೋ 100 ವರ್ಷ ಬದುಕ್ತೀವಿ ಅಂತ ಆವಾಗಲೂ ಕೂಡ 100 ವರ್ಷ ಬದುಕಿದಾಗಲೂ ಕೂಡ ಆವಾಗಲೂ ಕೂಡ ಸಾವಿಗೆ ನನಗಿನ್ನ ಇದೆ ಅಂದ್ಕೊಂಡೇ ಇರ್ತೀವಿ ಹೊರತು ಆವಾಗ ಸಿದ್ಧವಾಗಿರೋದಿಲ್ಲ. ನಮ್ಮ ಹಿರಿಯ ಸಹೋದರರಾದ ವಾಸುದೇವಯ್ಯನವರು ನಮ್ಮ ಲಾಡ್ಜ್ಗಳು ಬರ್ತಾಯಿದ್ರು. ಅವರು ಒಂದು ಮಾತು ಹೇಳ್ತಾಯಿದ್ರು, ಅಲ್ಲಯ್ಯ ಯಮಧರ್ಮರಾಜನ ಬಂದಾಗ ಕರ್ಕೊಂಡು ಹೋಗೋದಕ್ಕೆ ಬರ್ತಾನೆ, ಅವಾಗ ನೀನೇನು ಮಾಡಬೇಕು? ಬಂದ ತಕ್ಷಣ ನೀನೇನು ಮಾಡಬೇಕು? ನಡೀರಿ ಸರ್ ಹೋಗೋಣ ಅನ್ಬೇಕು. ನಡೀರಿ ಸರ್ ಹೋಗೋಣ ಸಿದ್ಧವಾಗಿರೋ ಮಾನಸಿಕವಾಗಿ. ಒಂದು ವೇಳೆ ಸಿದ್ಧವಾಗಿಲ್ಲ ಅಂದ್ಕೋ, ಸರ್ ನನಗೆ ಆ ಕೆಲಸ ಇದೆ, ನಾಳೆ ಬಂದುಬಿಡ್ತೀನಿ, ಇನ್ನೊಂದು ಅರ್ಧ ಗಂಟೆಗೆ ಬರ್ತೀನಿ, ಸ್ವಲ್ಪ ಸಮಯ ಕೊಡಿ, ಸ್ವಲ್ಪ ಹಾಸಿಗೆ ಎತ್ಬಿಟ್ಟು ಬರ್ತೀನಿ, ಇನ್ನು ಇವೇ ಮುಖ ತೊಳ್ಕೊಂಡು ಬರ್ತೀನಿ, ಇವೆಲ್ಲ ಹೇಳಿದ್ರೆ ಏನು ಮಾಡ್ತಾನೆ ಅವನು? ಹೇಳ್ಕೊಂಡು ಹೋಗ್ತಾನೆ. ಹೇಳ್ಕೊಂಡು ಹೋಗೋದಕ್ಕೂ ನಾವು ಅವರ ಜೊತೆನಲ್ಲಿ ಹೋಗೋದಕ್ಕೂ ವ್ಯತ್ಯಾಸ ಎಷ್ಟಿದೆ? ಎರಡೂ ಒಂದೇನೆ, ಎರಡೂ ಒಂದೇನೆ. ಆದರೆ ವ್ಯತ್ಯಾಸ ಎಷ್ಟಿದೆ? ಎರಡೂ ಒಂದೇ ಕ್ರಿಯೆಗಳೇ. ಅವನಂತೂ ಬಿಡುವುದಿಲ್ಲ. ನಮ್ಮ ಕಾಲ ಮುಗಿದೋದ್ರೆ ನೋವಾಗುತ್ತೆ, ಅದು ನೋವು. ಸಾವಿನ ನೋವು ಅನ್ನೋದಿದೆಯಲ್ಲ, ಅದು ನೋವು. ಬಲವಂತವಾಗಿ ನಾವು ಶರೀರ ಬಿಡ್ತೀವಲ್ವಾ, ಅದು ನೋವು. ಆ ನೋವಿನಿಂದ ತಪ್ಪಿಸ್ಕೋಬೇಕಾದ್ರೆ ನಾವೇನು ಮಾಡಬೇಕು? ವಿವೇಕ ವೈರಾಗ್ಯಗಳನ್ನು ಬೆಳೆಸ್ಕೊಂಡು ನಾವು ಯಾವ ವಿಷಯ ಇದೆಯೋ ಅದನ್ನು, ಇನ್ನೊಂದು 5 ನಿಮಿಷ ಇದೆ, ಅದನ್ನು ಬಂಧನದಿಂದ ಬಿಡುಗಡೆ ಅನ್ನೋದನ್ನು ಮುಕ್ತಾಯ ಮಾಡಿಬಿಡ್ತೀನಿ. ಸತ್ಯವನ್ನು ಅರಿಯುವುದು ಎಂದರೆ ಯಥಾರ್ಥವನ್ನು ಅರಿಯುವುದು. ಸತ್ಯವನ್ನು ಅರಿಯುವುದು ಅಂದರೆ ಯಥಾರ್ಥವನ್ನು ನಮ್ಮ ಮೂಗಿನ ನೇರಕ್ಕೆ ಅರಿಯುವುದಲ್ಲ. ಸತ್ಯವನ್ನು ಅರಿಯುವುದು ಅಂದರೆ ನಮ್ಮ ಮೂಗಿನ ನೇರಕ್ಕೆ ಅರಿಯುವುದಲ್ಲ. ಅಲ್ಲ, ನಮಗೆ ಏನು ಇಷ್ಟ ಇದೆಯೋ ಅದರ ಪ್ರಕಾರ ಅರ್ಥಕೊಳ್ಳೋದಲ್ಲ. ಅದೇನಿದೆಯೋ ಅದೇ, ಅದೇನಿದೆಯೋ ಅದೇ. ನಾನು ಕುಂಟನೇ, ನಾನು ಮೂರ್ಖನೇ, ಅಥವಾ ಇನ್ನೊಂದೇ. ವಾಸ್ತವಿಕತೆ ಏನಿದೆಯೋ ಅದನ್ನು ಅರಿಯುವುದು ಅಂತ. ಅದಕ್ಕೆ ವಿರುದ್ಧವಾಗಿ ಕಲ್ಪನಾರೂಪವಾಗಿ ಅರಿಯುವುದಲ್ಲ. ಯಥಾರ್ಥ ದರ್ಶನವೇ ನಮ್ಮನ್ನು ಎಲ್ಲ ಬಂಧನಗಳಿಂದ ಬಿಡುಗಡೆ ಮಾಡುತ್ತದೆ. ಯಥಾರ್ಥ ದರ್ಶನ ಎಂದರೆ ಏನು? ಮತ್ತೆ ಇಲ್ಲಿ ಬರುತ್ತೆ. ಏನು ಯಥಾರ್ಥ ದರ್ಶನ ಅಂದರೆ? ಯಥಾರ್ಥ ದರ್ಶನಕ್ಕೆ ಈ ರೀತಿ ವ್ಯಾಖ್ಯಾನ ಮಾಡ್ತಾರೆ JK ಅವರು ಮತ್ತು ಶಂಕರಾಚಾರ್ಯರು ಕೂಡ. ಬೋಧನೆಗಳಲ್ಲಿ ಅದೇ ಒಂದು ಮಾತು ಹೇಳ್ತಾರೆ, ಶಾಸ್ತ್ರಗಳಲ್ಲಿ ಎಲ್ಲೂ ವ್ಯತ್ಯಾಸ ಇಲ್ಲ, ಯಾವುದೇ ವಿಭೇದಗಳಿಲ್ಲ. ಶಾಸ್ತ್ರಗಳಲ್ಲಿ ಎಲ್ಲೂ ವಿಭೇದಗಳಿಲ್ಲ, ಎಲ್ಲವೂ ಕೂಡ ಸತ್ಯದ ಮಾರ್ಗವನ್ನು ತೋರಿಸುತ್ತೆ. ಆದರೆ ಶಾಸ್ತ್ರಿಗಳಲ್ಲಿ ವ್ಯತ್ಯಾಸ ಇದೆ. ಅಂದರೆ ನಾವು ತಿಳ್ಕೊಳ್ಳೋರು, ಅದನ್ನು ಶಾಸ್ತ್ರಗಳನ್ನು ಓದೋರು ನಾವೆಲ್ಲ ಶಾಸ್ತ್ರಿಗಳೇ. ಶಾಸ್ತ್ರಿಗಳಂದರೆ ಯಾರೋ ಒಂದು ಜಾತಿಗೋ ಒಂದು ಇದಕ್ಕೋ ಮಾಡಬೇಡ್ರಿ. ಶಾಸ್ತ್ರಿಗಳಂದರೆ ಯಾರು ಶಾಸ್ತ್ರಗಳನ್ನು ಓದ್ತಾರೋ ಅವರಲ್ಲಿ ವ್ಯತ್ಯಾಸ ಇದೆಯೇ ಹೊರತು ಶಾಸ್ತ್ರಗಳಲ್ಲಿ ವ್ಯತ್ಯಾಸ ಇಲ್ಲ. ಅವರು ಅರ್ಥ ಮಾಡಿಕೊಳ್ಳೋದರಲ್ಲಿ ವ್ಯತ್ಯಾಸ ಇದೆ. ಅಸತ್ಯವಾದದ್ದನ್ನು ಅಸತ್ಯವಾಗಿ ಕಾಣುವುದೇ ಯಥಾರ್ಥ ದರ್ಶನ. ಅಸತ್ಯವಾದದ್ದನ್ನು ಅಸತ್ಯವಾಗಿ, ಸತ್ಯವಾದದ್ದನ್ನು ಸತ್ಯವಾಗಿ ದರ್ಶನ ಮಾಡೋದೇ ಯಥಾರ್ಥ ದರ್ಶನ. ಯಾವನು ಆತ್ಮ ಅನಾತ್ಮ ವಸ್ತುಗಳಲ್ಲಿ ವಿವೇಕವನ್ನು ಬೆಳೆಸಿಕೊಂಡು ದೃಢ ವೈರಾಗ್ಯವೆಂಬ ಕತ್ತಿಯಿಂದ ವಿಷಯಾಭಿಲಾಷೆ ಎಂಬ ಮೊಸಳೆಯನ್ನು ಕೊಳ್ಳುತ್ತಾನೆಯೋ ಅವನು ವಿಘ್ನಗಳಿಂದ ಬಿಡುಗಡೆ ಹೊಂದಿ ಸಂಸಾರದ ಆಚೆ ದಡವನ್ನು ತಲುಪುತ್ತಾನೆ. ಇದು ಶಂಕರಾಚಾರ್ಯ ಹೇಳಿರ್ತಕ್ಕಂಥ ಮಾತು. ಮೊಸಳೆ ಅಂತ ಯಾಕೆ ಇಲ್ಲಿ ಬಂತು? ಬೇರೆ ಯಾವುದಾದ್ರೂ ಪ್ರಾಣಿ ಕೊಡ್ಬೋದಾಗಿತ್ತು. ಮೊಸಳೆ ಅಂದರೆ
ವಿಷಯಾಭಿಲಾಷೆಗಳಿಗೆ ಮೊಸಳೆ ಅಂತ ಉದಾಹರಣೆ ಕೊಡ್ತಾರೆ. ಮೊಸಳೆ ಅಂತ ಯಾಕೆ? ಅಷ್ಟು ಬಿಗಿಯಾಗಿ ಹಿಡ್ಕೊಳ್ಳುತ್ತೆ ಅಂತ. ವಿಷಯಾಭಿಲಾಷೆಗಳು ನಮ್ಮನ್ನು ಅಷ್ಟು ಬಿಗಿಯಾಗಿ ಹಿಡ್ಕೊಳ್ಳುತ್ತೆ ಅಂತ. ಆನೆಯನ್ನು ಕೂಡ ಹಿಡ್ಕೊಳ್ಳುತ್ತೆ ಅಂತ ಮೊಸಳೆ, ಅಷ್ಟು ಬಲವಾಗಿ ಹಿಡ್ಕೊಳ್ಳುತ್ತೆ. ಆ ರೀತಿ ನಮ್ಮ ಪಾಣೆಯನ್ನು ಮೊಸಳೆ ಹಿಡ್ಕೊಂಡ್ರೆ ಆ ರೀತಿ ಅಷ್ಟು ಬಲವಾಗಿ ಹಿಡ್ಕೊಳ್ಳುತ್ತೆ ಆಸೆಗಳು ಅಂತ. ಅದನ್ನು ಬಿಡಿಸ್ಕೋಬೇಕು ಅನ್ನೋದಕ್ಕೋಸ್ಕರ ಆ ಉದಾಹರಣೆ. ನಿನಗೆ ಮೋಕ್ಷದ ಅಭಿಲಾಷೆ ಇರುವುದಾದರೆ ವಿಷಯಗಳನ್ನು ವಿಷದಂತೆ ಬಹಳ ದೂರದಿಂದಲೇ ಬಿಟ್ಟು ಬಿಡು. ಸಂತೋಷ, ದಯೆ, ಕ್ಷಮೆ, ಸರಳತೆ, ಶಮ, ದಮ ಇವುಗಳನ್ನು ಅಮೃತದಂತೆ ನಿತ್ಯವೂ ಪ್ರೀತಿಯಿಂದ ಸೇವಿಸು. ಆಮೇಲೆ ಕೊನೆಗೆ ನಮ್ಮ ಸಂಸಾರಕ್ಕೆ ದೇಹ, ಹೆಂಡತಿ, ಮಕ್ಕಳು ಮುಂತಾದವುಗಳಲ್ಲಿರುವ ಮೋಹವೆಂಬ ಮಹಾಮೃತ್ಯುವನ್ನು ನಾಶ ಮಾಡು. ಮೋಹವನ್ನು ಜಯಿಸಿದ ಮುನಿಗಳು ವಿಷ್ಣುವಿನ ಪರಮ ಪದವನ್ನು ಹೊಂದುತ್ತಾರೆ. ಮೋಹನೇ ನಮಗೆ ಎಲ್ಲ ದುಃಖಗಳಿಗೂ ಕಾರಣ ಯಾವುದು? ಮೋಹ. ಆಸೆಯೇ ದುಃಖಕ್ಕೆ ಕಾರಣ ಅನ್ನೋದು ಜನರಲ್ ಸ್ಟೇಟ್ಮೆಂಟ್. ನಿಜವಾಗ್ಲೂ ಕೂಡ ಆಸೆ ದುಃಖಕ್ಕೆ ಕಾರಣ ಆಗುವುದಿಲ್ಲ. ಆಸೆಗೆ ಅಂಟುಕೊಂಡಿರುವುದೇ ದುಃಖಕ್ಕೆ ಕಾರಣ. ನಮಗೆ ಅತಿ ಆಸೆನೂ ಅಲ್ಲ, ಆಸೆಗೆ ಅಂಟುಕೊಂಡಿರ್ತಕ್ಕಂಥದ್ದು. ಆಸೆ ಅಂದರೆ ನಾನು ಪ್ರಗತಿ ಹೊಂದಬೇಕು ಅಂತಕ್ಕಂಥದ್ದು ಒಂದು ಸಾಮಾನ್ಯವಾದ ಆಸೆ. ನೀವು ಬಲವಾಗದ ಅಂದ್ಕೊಂಡಿದ್ರೆ ಪ್ರಗತಿ ಹೊಂದದೇ ಇದ್ದಾಗ ಏನಾಗುತ್ತೆ? ಬಲವಾಗಿ ನೀವು ಅದಕ್ಕೆ ಅಂಟ್ಕೊಂಡಿದ್ರೆ ನಿರಾಸೆ ಆದರೆ ಏನಾಗುತ್ತೆ? ನೋವಾಗುತ್ತೆ. ಅಲ್ಲಿಗೆ ದುಃಖ ತಂದು ಕೊಡ್ತಾ ಇರೋದು ಯಾವುದು? ಆಸೆ ಅಲ್ಲ, ಆಸೆಯಲ್ಲಿರ್ತಕ್ಕಂಥ ಮೋಹ, ಆಸೆಗೆಯಲ್ಲಿರ್ತಕ್ಕಂಥ ನಮ್ಮ ಬಂಧನ, ಮತ್ತು ಅದಕ್ಕೆ ಅಂಟ್ಕೊಂಡಿರ್ತಕ್ಕಂಥದ್ದು. ನಮ್ಮ ಆಸೆಗಳಿಗೆ ನಾವು ಎಷ್ಟು ಬಲವಾಗಿ ಅಂಟ್ಕೊಂಡಿರ್ತೀವೋ ಅದು ನಮಗೆ ದುಃಖ ತಂದು ಕೊಟ್ಟಿರ್ತೇವೆ ಹೊರತು ನಮ್ಮ ಮಹತ್ವಾಕಾಂಕ್ಷೆ ಅಂತ ಹೇಳ್ತೀವಿ, ಅದು ಕೂಡ ಒಂದು ಆಸೆನೇ. ಆದರೆ ಅದಕ್ಕೆ ನಾವು ಅಂಟ್ಕೊಂಡಿರೋದಿಲ್ಲ. ಎಲ್ಲಿ ನಾವು ಅಂಟ್ಕೊಂಡಿರಲ್ವೋ ಗಮ್ಮು ಅಂತ ಹೇಳ್ತೀವಿ ನಾವು ಅದನ್ನು. ಗಮ್ಮು ಎಲ್ಲೆಲ್ಲಿ ನಮ್ಮ ವ್ಯವಹಾರಗಳಲ್ಲಿ ಗಮ್ ಹಾಕ್ಕೊಂಡು ಹೋಗ್ತೀವೋ ಅಲ್ಲೆಲ್ಲ ದುಃಖನೇ. ಎಲ್ಲೆಲ್ಲಿ ಲೂಬ್ರಿಕೆಂಟ್ ಇರುತ್ತೋ ಅಲ್ಲೆಲ್ಲ ವ್ಯವಹಾರಗಳಲ್ಲಿ ಏನನ್ನು ಧರಿಸ್ಬೇಕು ನಾವು? ಲೂಬ್ರಿಕೆಂಟ್ ಅಂದರೆ ಕನ್ನಡದಲ್ಲಿ ಏನು ಹೇಳ್ತಾರೆ ಗೊತ್ತಿಲ್ಲ, ಜಾರು ವಸ್ತು ಅಂತ ಹೇಳೋಣ. ನಾವು ಯಾವುದಕ್ಕೂ ಕೂಡ ನಮ್ಮನ್ನು ಯಾರು ಹಿಡ್ಕೊಂಡ್ರೂ ಕೂಡ ಹೋಗ್ಬೇಕು, ಜಾರಬೇಕು. ಎಲ್ಲೂ ನಾವು ಗಮ್ ಹಾಕ್ಕೊಂಡು ಅಂಟಿಸ್ಕೋಬಾರ್ದು. ಅದು ಪ್ರೇಮ ಅಂತ ಹೇಳ್ತಾರೆ ಅದನ್ನು. ಒಂದು ಪ್ರೇಮ ಯಾವುದು? ಲೂಬ್ರಿಕೆಂಟ್ ಅನ್ನೋದನ್ನು ಪ್ರೇಮ ಅಂತ ನಾವು ಕರಿಬೋದು. ಇನ್ನೊಂದನ್ನು ಲಸ್ಟ್ ಅಂತ ಕರಿಬೋದು, ಆಸೆಗಳು, ಮೋಹ ಅಂತ. ಇದನ್ನು ಬಿಟ್ಟಾಗ ನಾವು ಆ ಮೋಕ್ಷದ ಕಡೆಗೆ ಸರಾಗವಾಗಿ ಸಾಗಬಹುದು ಅಂತ ಹೇಳ್ತಾ, ಈ ಒಂದು ಅವಕಾಶವನ್ನು ಕೊಟ್ಟು ಆ ಪುಸ್ತಕವನ್ನು ಓದುವುದಕ್ಕೆ ನನಗೂ ಕೂಡ ಒಂದು ಅವಕಾಶವನ್ನು ಕೊಟ್ಟಂತಹ, ನಾನು ಇದುವರೆಗೆ ಅದನ್ನು ಓದಿರಲಿಲ್ಲ, ಅವಕಾಶ ಕೊಟ್ಟಂತಹ ಸೋದರಿಯವರಿಗೆ ವಂದನೆಯನ್ನು ಅರ್ಪಿಸದ ಇದುವರೆಗೂ ಸಾವಧಾನವಾಗಿ ಕೇಳಿದ ತಮ್ಮೆಲ್ಲರಿಗೂ ವಂದಿಸುತ್ತಾ ನನ್ನ ಮಾತುಗಳನ್ನು ಮುಗಿಸ್ತೇನೆ. ನಮಸ್ಕಾರ.